ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನು ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಪೆಟ್ರೋಲ್ ಪಂಪ್, ಸರ್ಕಾರಿ ಶಾಲಾ ಕಾಲೇಜು, ಕಚೇರಿಗಳು, ಮೆಟ್ರೋ ನಿಲ್ದಾಣ, ರೈಲ್ವೆ ನಿಲ್ದಾಣ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಹಳೆ ನೋಟುಗಳ ವಿನಿಮಯಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಇನ್ನು ಬ್ಯಾಂಕ್ಗಳಲ್ಲಿ ನಾಳೆಯಿಂದ ಠೇವಣಿಯನ್ನು ಇಡುವ ಕಾರ್ಯ ಪ್ರಾರಂಭಿಸಬಹುದು. ವಿತ್ಡ್ರಾ ಅಂದರೆ ಹಿಂದಕ್ಕೆ ಪಡೆಯುವ ಹಾಗೂ ನೋಟು ವಿನಿಮಯಕ್ಕೆ ಅವಕಾಶವಿಲ್ಲ. ಅಲ್ಲದೆ 1000 ಮುಖಬೆಲೆಯ ನೋಟುಗಳನ್ನು ಎಲ್ಲೂ ಕೊಡುವಂತಿಲ್ಲ, ಸಂಪೂರ್ಣವಾಗಿ ಸಾಯಿಸಲಾಗಿದೆ. ಆದರೆ ಕೆಲವು ಆಯ್ದ ಸ್ಥಳಗಳಲ್ಲಿ ಮಾತ್ರ 500 ರೂಪಾಯಿ ಹಳೆಯ ನೋಟುಗಳ ಚಲಾವಣೆಗೆ ಅವಕಾಶ ಕೊಡಲಾಗಿದೆ. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಶುಲ್ಕ ವಿನಾಯಿತಿಯನ್ನು ಸುಂಕವನ್ನು ಡಿಸೆಂಬರ್ 2ರ ಮಧ್ಯರಾತ್ರಿಯವರೆಗೆ ಅಂದರೆ ಇನ್ನೂ 8 ದಿನ ವಿಸ್ತರಿಸಲಾಗಿದೆ. ಇನ್ನು ಈ ನಿರ್ಧಾರದಿಂದ ಸಮಸ್ಯೆಯಿಂದ ರೈತರು ತತ್ತರಿಸಿರುವುದನ್ನು ಗಮನಿಸಿರುವ ಕೇಂದ್ರ ಸರ್ಕಾರ ಸಾಲದ ರೂಪದಲ್ಲಿ ರಸಗೊಬ್ಬರ ಕೊಡಲು ಮುಂದಾಗಿದೆ. ರೈತರು ಹಳೆಯ ನೋಟು ಕೊಟ್ಟರೂ ಅಥವಾ ಸಾಲ ಕೇಳಿದರೂ ಸಹಕಾರಿ ಸಂಘಗಳು, ವ್ಯಾಪಾರಿಗಳು ರಸಗೊಬ್ಬರ ಒದಗಿಸಬೇಕು ಎಂದು ಕೇಂದ್ರ ಮಂತ್ರಿ ಅನಂತಕುಮಾರ್ ಸೂಚಿಸಿದ್ದಾರೆ. ಈ ಮಧ್ಯೆ ಬ್ಯಾಂಕ್ಗಳಿಗೆ ಹಣದ ಹರಿವು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಠೇವಣಿ ಮೇಲಿನ ಬಡ್ಡಿ ದರ 1.9% ಹೆಚ್ಚು ಕಡಿಮೆ 2% ಇಳಿಸಿದೆ. ಹೊಸ ಬಡ್ಡಿ ದರ ಇಂದಿನಿಂದಲೇ ಜಾರಿಗೆ ಬರುತ್ತೆ. ಅಂದರೆ 1000 ಸತ್ತೋಯ್ತು ಅಂತ ಡೆಪಾಸಿಟ್ ಮಾಡಬಹುದಲ್ಲ ಸರ್? ಬದಲಾವಣೆಗೆ ಜಾಗ ಇಲ್ಲ, ವಿನಿಮಯ ಮಾಡ್ಕೊಳ್ಳೋಕೆ ಜಾಗ ಇಲ್ಲ. ಇವತ್ತಿಲ್ಲಿ ಮಾಡಿರುವಂಥ ತೀರ್ಮಾನಗಳು ಇಷ್ಟೇ. ಪೆಟ್ರೋಲ್ ಪಂಪು ಡ್ಯಾಶ್ ಏನೇನು ಹೇಳಿದ್ವಿ ಅಲ್ಲಿ ನೀವು 500 ರೂಪಾಯಿ ಹಳೆ ನೋಟುಗಳನ್ನು ಈಗಲೂ ಬಳಸಬಹುದು. 1000 ರೂಪಾಯಿ ಆಗಲ್ಲ, 1000 ರೂಪಾಯಿ ಕೊಟ್ಟರೆ ಆಗಲ್ಲ. 1000 ರೂಪಾಯಿ ಕೊಟ್ಬಿಟ್ಟು ಹಾಕೋ ಒಂದು 50 ಲೀಟರ್ ಡೀಸೆಲ್ ಹಾಕೋ ಅಂತಂದರೆ ಹಾಕಲ್ಲ. ಅವ್ರಿಗೆ 1000 ರೂಪಾಯಿ ಇಸ್ಕೋ ಕೂಡ್ದವ್ರು. ಅಂದರೆ ಪಂಪ್ನವರು 1000 ರೂಪಾಯಿ ಸ್ವೀಕಾರ ಮಾಡಿ ಮಾರನೇ ದಿನ ಬ್ಯಾಂಕ್ಗೆ ಹೋದರೆ ಅವ್ರು ಇಸ್ಕೊಳ್ಳಲ್ಲ ಅಲ್ಲಿ. ಹಾಗಾಗಿ ಅಲ್ಲಿಗೆ 1000 ರೂಪಾಯಿ ಸತ್ತಂಗೆ ಆಯಿತು. ಆಲ್ಮೋಸ್ಟ್ ಮುಗಿದೋಯ್ತು 1000 ರೂಪಾಯಿ. ಅಂದರೆ ಜನರ ಮಧ್ಯೆ ನಾನು ಹೇಳ್ತೀನಿ ಇಲ್ಲ. ನಂಬರ್ 1. ನಂಬರ್ 2, ನಾಳೆಯಿಂದ ನೀವು ಡೆಪಾಸಿಟನ್ನು ಸ್ಟಾರ್ಟ್ ಮಾಡ್ಕೋಬೋದು. ಠೇವಣಿ ಇಡಕ್ಕೆ ಶುರು ಮಾಡ್ಕೋಬೋದು. ಬೇಕಿದ್ದವ್ರು ಯಾರ್ಯಾರ ಹತ್ರ ಇದೆ, ಸಕ್ರಮವಾಗಿದ್ದವರು, ಅಕ್ರಮವಾಗಲ್ಲ, ಸಕ್ರಮವಾಗಿದ್ದವ್ರು ಹೋಗಿ ಡೆಪಾಸಿಟ್ಗಳನ್ನು ಇಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಡೆಪಾಸಿಟ್ ಇಡಕ್ಕೆ ಹೋದಾಗ ನಿಮಗೊಂದು ಸಣ್ಣ ಹೊಡೆತ ಬೀಳತ್ತಲ್ಲಿ. ಅದು ಹೆಚ್ಚು ಕಡಿಮೆ 2% ಡೆಪಾಸಿಟ್ ರೇಟ್ಸನ್ನು ಡೌನ್ ಮಾಡ್ತಾ ಇದ್ದಾರೆ. ಒಬ್ಬರು ಮಾಡೋದ್ರ ಮೇಲೆ ಬೇರೆ ಎಲ್ಲ ಬ್ಯಾಂಕ್ನವರು ಮಾಡ್ಕೊಂಡು ಬರ್ತಾರೆ. ಅಂದರೆ 10% ಇತ್ತು, 9% ಇತ್ತು ಅಂದರೆ 7ಕ್ಕೆ ಬರುತ್ತೆ, 7.1ಗೆ ಬರ್ಬೋದು, 7.2ಗೆ ಬರ್ಬೋದು, ಅಥವಾ 8 ಇದ್ದರೆ 6ಕ್ಕೆ ಬರ್ಬೋದು. ಯಾಕೆ ಡೆಪಾಸಿಟ್ ದರವನ್ನು ಯಾಕೆ ಇಳಿಸ್ತಾರೆ ಅನ್ನೋದು ಯಾರು ಆದರೆ ಭಾಳ ಸರಳ. ಜನ ತಮ್ಮ ಮನೆಯಲ್ಲಿ ಅಥವಾ ಬೇರೆ ರೂಪದಲ್ಲಿ ಇದ್ದಂತಹ ಹಣವನ್ನೆಲ್ಲ ತಂದು ಬ್ಯಾಂಕ್ಗಳಿಗೆ ಜಮೆ ಮಾಡ್ತಿರುವುದರಿಂದ ಬ್ಯಾಂಕ್ಗಳ ಬಳಿ ವಿಪರೀತವಾದಂತಹ ಹಣ ಸಂಗ್ರಹಣೆ ಆಗಿದೆ. ಒಂದು ಕಾಲದಲ್ಲಿ ಬ್ಯಾಂಕ್ಗಳಲ್ಲಿ ಠೇವಣಿಯನ್ನು ಸಂಗ್ರಹಿಸಲಿಕ್ಕೆ ಆಸಕ್ತಿದಾಯಕವಾಗಿರುವಂತಹ ಮ್ಯಾನೇಜರ್ಗಳನ್ನು ಇಟ್ಕೊತಿದ್ರು. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ, ವಿಪರೀತವಾಗಿ ಹಣ ಇದೆ. ಹಾಗಾಗಿ ಈ ಹಣವನ್ನು ಇಟ್ಟುಕೊಂಡಂತಹ ಬ್ಯಾಂಕುಗಳು ಪುನಃ ಒಳ್ಳೆಯ ಸಾಲದ ರೂಪದಲ್ಲಿ, ಮಲ್ಯ ಸಾಲದ ರೂಪದಲ್ಲ, ಒಳ್ಳೆಯ ಸಾಲದ ರೂಪದಲ್ಲಿ ಅದನ್ನು ಕೊಟ್ಟು ಬಡ್ಡಿಯನ್ನು ದುಡಿದರೆ ಬೇರೆಯವ್ರಿಗೆ ಬಡ್ಡಿ ಕೊಡ್ಬೋದು. ಆದರೆ ಅವ್ರಿಗೆ ಕೊಡೋಕ್ಕಾಗಲ್ಲ ಅದನ್ನು ತಕ್ಷಣಕ್ಕೆ. ಆದರೆ ಪುಕ್ಕಟೆ ಇಟ್ಕೊಳ್ಳೋಕ್ಕೂ ಆಗಲ್ಲ, ಠೇವಣಿನ ಏನಾದ್ರು ಕೊಡಲೇಬೇಕು. ಹಾಗಾಗಿ ಠೇವಣಿ ದರವನ್ನು ಇಳಿಸಲಾಗಿರುತ್ತೆ. ನನ್ನ ಲೆಕ್ಕಾಚಾರದಲ್ಲಿ ಈ ಠೇವಣಿ ದರ ಇಳಿದ ಮೇಲೆ ಇನ್ನು ಸದ್ಯಕ್ಕೆ ಅತ್ಯಲ್ಪ ಕಾಲದಲ್ಲಿ ಇದು ಮತ್ತೆ ಏರಲಿಕ್ಕೆ ಸಾಧ್ಯವಿಲ್ಲ ಅನಿಸತ್ತೆ. ಪ್ರಪಂಚಾದ್ಯಂತ ಕೆಲವು ದೇಶಗಳಲ್ಲಿ ನೆಗೆಟಿವ್ ರೇಟ್ ಇರುತ್ತೆ. ಅಂದರೆ ನೀವು ಠೇವಣಿ ಇಟ್ಟರೆ ನೀವೇ ಬ್ಯಾಂಕ್ಗೆ ಕಾಸು ಕೊಡಬೇಕು. ರಿವರ್ಸ್ ಇರುತ್ತೆ. ನಿನ್ನ ಹಣವನ್ನು ಭದ್ರತೆಯಿಂದ ಇಟ್ಕೊಂಡಿದ್ದಕ್ಕೆ ನಾನೆಲ್ಲ ರಿಸ್ಕ್ ತಗೊಂಡು ನನಗೆ ನೀ ಕಾಸು ಕೊಡಬೇಕು. ಕೆಲವು ದೇಶದಲ್ಲಿ ಆ ಪರಿಸ್ಥಿತಿನೂ ಇದೆ. ಕೆಲವು ದೇಶಗಳಲ್ಲಿ, ನಮ್ಮ ದೇಶದಲ್ಲಿ ನಮ್ಮ ಜನಕ್ಕೆ ಯಾಕಿದೆಲ್ಲ ಇನ್ನೂ ಹೊಂದಾಣಿಕೆ ಆಗಲ್ಲ ಅನ್ನೋದಾದರೆ ರೇಟ್ ಆಫ್ ರಿಟರ್ನ್ಸ್ ಅಂತ ಕರಿತೀವಿ ಇನ್ವೆಸ್ಟ್ಮೆಂಟ್ ಮೇಲೆ. ಅಂದರೆ ಒಂದು ಯಾವ್ದಾದ್ರು ಹೂಡಿಕೆ ಮಾಡಿದಾಗ ಅದರಲ್ಲಿ ಹಿಂದಕ್ಕೆ ಬರಬಹುದಾದ ಲಾಭ ಏನು ಅಂತ ಲೆಕ್ಕ ಹಾಕ್ತೀವಿ. ಭಾರತದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಕೆಲವು ರೀತಿಯಾದಂತಹ ಹೂಡಿಕೆಗಳಿಗೆ ಬಂಡವಾಳಕ್ಕೆ ವಾಪಸ್ ಇರುತ್ತೆ ಲಾಭ ಏನು. ಠೇವಣಿನಾದರೆ ಈಗ 8%, 9%, 10% ಈ ಥರ ಇತ್ತು. ರಿಯಲ್ ಎಸ್ಟೇಟಲ್ಲಾದರೆ 15%, 20% ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದು. ಇದರ ಒಂದೊಂದಕ್ಕೂ ಒಂದೊಂದಿರುತ್ತೆ. ಕೆಲವು ದೇಶದಲ್ಲಿ 3ರಿಂದ 4% ಅಷ್ಟು ರಿಟರ್ನ್ ಬಂದುಬಿಟ್ರೆ ಗ್ರೇಟ್, ಅದು ಅದ್ಭುತ. ಸಿಂಗಾಪುರ, ಅಮೇರಿಕಾ ಈ ಥರದ್ದೆಲ್ಲ. ಆದರೆ ಅಮೇರಿಕಾದಲ್ಲಿ ಈಗ ಆರ್ಥಿಕ ವ್ಯವಸ್ಥೆ ಚೇತರಿಸ್ಕೋತಾ ಇದೆ. ಹಂಗಾಗಿ ಅವರು ಸ್ವಲ್ಪ ಸುಧಾರಿಸ್ಕೋಬೋದು. ಹಾಗಾಗಿ ನಮ್ಮ ಠೇವಣಿ ದರ ಇಳಿಯತ್ತೆ, ಯಾವ ಅನುಮಾನನೂ ಇಟ್ಕೋಬೇಡಿ. ಠೇವಣಿಯಲ್ಲೇ ಬದುಕಿ ಬಾಳಬೇಕಾದವರು 2% ಡೌನ್ಗೆ ರೆಡಿ ಆಗಬೇಕು.
ಇನ್ನು ರಸಗೊಬ್ಬರಗಳನ್ನು ಸಾಲದ ರೂಪದಲ್ಲಿ ಕೊಡಬೇಕು ಅಂತ ಅನಂತಕುಮಾರ್ ಆದೇಶವನ್ನು ಕೊಟ್ಟಿದ್ದಾರೆ. ಗುಡ್ ಮೂವ್ ಅದು. ಬಿಕಾಸ್ ರೈತರಿಗೆ ಅದರಿಂದ ಒಂದು ಈ ಸಂಕಷ್ಟದ ಸ್ಥಿತಿಯಲ್ಲಿ ಪಾರಾಗ್ತಾರೆ. ಎರಡು ರೂಪದಲ್ಲಿ ಕೊಡ್ತಾರೆ. ಒಂದು ಹಳೆ ನೋಟ್ಗೂ ಕೊಡ್ತೀವಿ ಅಂತಿದ್ದಾರೆ. ಎರಡನೇದು ಸಾಲ ಹೇಗೆ ಮಾಡ್ತಾರೆ ಅಂದರೆ ಅವರ ಕೃಷಿ ಸಾಲಕ್ಕೆ ಅದನ್ನು ಅಡ್ಜಸ್ಟ್ ಮಾಡ್ಕೋತಾರೆ. ಅವ್ರದ್ದು ಕೃಷಿ ಸಾಲ ಏನಿರುತ್ತೆ ಆ ಕೃಷಿ ಸಾಲಕ್ಕೆ ಈ ಮೊತ್ತವನ್ನು ಸೇರಿಸ್ಕೊಂಡು ರೀಅಡ್ಜಸ್ಟ್ ಮಾಡ್ಕೋತಾರೆ. ಮುಂದೊಂದು ನೀವು ಪಾವತಿ ಮಾಡಿದಾಗ ಅದನ್ನು ವಾಪಸ್ಸು ತಗೋಬೋದು. ಎಸ್, ಇದು ಇವತ್ತಿನ ಸ್ಥಿತಿಗತಿ. ಆಲ್ ರೈಟ್, ಇದಿಷ್ಟಕ್ಕೆ ಪರಿಸ್ಥಿತಿ ಇದ್ದರೆ ನಾಳೆಯಿಂದ ನೀವು ಠೇವಣಿ ಇಡ್ಬೋದು ಬ್ಯಾಂಕ್ಗಳಲ್ಲಿ. ವಿತ್ಡ್ರಾ ಹಾಗೂ ನೋಟು ವಿನಿಮಯಕ್ಕೆ ಅವಕಾಶ ಇಲ್ಲ. ಇಲ್ಲಿವರೆಗೂ ನೋಟು ವಿನಿಮಯಕ್ಕೆ ಏನು ಹೋಗ್ತಾ ಇದ್ರಿ ಅದಕ್ಕೆ ಅವಕಾಶ ಇಲ್ಲ. ಅಂದರೆ ಮನೇಲಿದ್ದಿದ್ದು 4 ನೋಟ್ ತೊಗೊಂಡೋಗಿ ಕೊಟ್ಬಿಟ್ಟು 2,000 ರೂಪಾಯಿ ಇಸ್ಕೊಂಬರ್ತಿದ್ರಲ್ಲ, ಆ ಥರದಕ್ಕೆ ಅವಕಾಶ ಇಲ್ಲ. ಆದರೆ ನಿಮ್ಮ ಅಕೌಂಟಿಂದ ಡ್ರಾ ಮಾಡೋದಕ್ಕೆ ಅನುಮತಿ ಇರುತ್ತೆ. ಅದಕ್ಕೊಂದು ಲಿಮಿಟ್ ಏನು ಹಾಕಿದ್ದಾರೆ, ಆ ಲಿಮಿಟ್ ಹಾಗೇ ಇರುತ್ತೆ ಅನಿಸುತ್ತೆ. ಅಂದರೆ ಆ ಮಿತಿ ಅದೇನು ಬದಲಾವಣೆ ಮಾಡ್ತಿಲ್ಲ. ಭಾಳ ಹಣವನ್ನು ಅಂದರೆ 1,000 ಕೋಟಿ ಬಂದರೆ ಅದರಲ್ಲೊಂದು 500 ಕೋಟಿಯನ್ನು ಬ್ಯಾಂಕ್ಗಳಿಗೆ ಹಣವನ್ನು ಕಡಿಮೆ ಮಾಡಿ ಇನ್ನು ಮುಂದೆ ನಾಳೆಯಿಂದ ATMಗಳ ಕಡೆಗೆ ಹಣವನ್ನು ಹೆಚ್ಚು ಮಾಡ್ತಾರೆ ಅಂತ ಮಾತಾಡ್ತಿದ್ದಾರೆ. ಹಾಗಾಗಿ ಜನರಿಗೆ ಯಾವಾಗ ಬೇಕೋ ಅಲ್ಲಿ ಹೋಗಿ ತೆಗೆದುಕೊಳ್ಳುವಂಥದ್ದು, ಬ್ಯಾಂಕ್ಗಳಿಗೆ ಹೋಗಿ ಕ್ಯೂ ನಿಲ್ಲೋದು ಬೇಡ ಅನ್ನೋದು ಅವರ ಲೆಕ್ಕಾಚಾರ. 500 ರೂಪಾಯಿ ನೋಟು ದಕ್ಷಿಣ ಭಾರತಕ್ಕೆ ಕಳೆದ 2 ದಿನಗಳಿಂದ ಹರಿದು ಬರ್ತಾ ಇರೋದ್ರಿಂದ ಬಹುಶಃ 500 ರೂಪಾಯಿ ನೋಟ್ ಚಲಾವಣೆಗೆ ಬಂದ ನಂತರ ಸ್ವಲ್ಪ ಪರಿಸ್ಥಿತಿ ಸುಧಾರಿಸಬಹುದು ಅನ್ನೋದು ಲೆಕ್ಕಾಚಾರ. ಗೊತ್ತಿಲ್ಲ, ಲೆಟ್ ಅಸ್ ಸಿ. ಮುಂದಕ್ಕೆ ಹೋಗೋಣ. ನೋಟು ನಿಷೇಧ ವಿಚಾರವಾಗಿ ಇವತ್ತು ರಾಜ್ಯಸಭೆಯ ಅಚ್ಚರಿಯ ತದ್ವಿರುದ್ಧ ಬೆಳವಣಿಗೆ ಒಂದು ನಡೀತು. ಆ ಸನ್ನಿವೇಶ ಏನಪ್ಪ ಅಂದರೆ, ಮನಮೋಹನ್ ಸಿಂಗ್ ಅವರು ಮೋದಿ ಆಗಿದ್ದರೆ ಮೋದಿಯವರು ಮನಮೋಹನ್ ಸಿಂಗ್ ಆಗ್ಬಿಟ್ರು. 10 ವರ್ಷಗಳ ಕಾಲ ಸುದೀರ್ಘ ಅಧಿಕಾರದಲ್ಲಿದ್ದು ಕಲ್ಲಿದ್ದಲು 2G ಸ್ಪೆಕ್ಟ್ರಮ್ ಅಂತ ಲಕ್ಷ ಕೋಟಿ ಹಗರಣದಲ್ಲಿ ಮೌನಮೋಹನ್ ಸಿಂಗ್ ಮೌನಿ ಬಾಬಾ ಅನ್ಸ್ಕೊಳ್ತಿದ್ದ ಪ್ರತಿಪಕ್ಷಗಳಿಂದ ಟೀಕೆಗೆ ಗುರಿಯಾಗಿದ್ದ ಮನಮೋಹನ್ ಸಿಂಗ್ ಅವಾಗ ಯಾವಾಗಲೂ ತುಟಿ ಬಿಚ್ಚುತ್ತಾ ಇರಲಿಲ್ಲ. ಆದರೆ ಇವತ್ತು ಮೋದಿ ಸರ್ಕಾರದ ನಡೆಯನ್ನು ಕಟು ಶಬ್ದಗಳಿಂದ ಮಾಜಿ ಪ್ರಧಾನಿ ಟೀಕಿಸಿದ್ರು. ಹಳೆ ನೋಟು ನಿಷೇಧ ಐತಿಹಾಸಿಕವಾದ ಅತಿ ಕೆಟ್ಟ ವ್ಯವಸ್ಥಿತ ದರೋಡೆ ಹಾಗೂ ಕಾನೂನಾತ್ಮಕ ಸುಲಿಗೆ ಎಂದರು. ದೇಶದ GDP ಅಂದರೆ ಪ್ರಗತಿ ಗತಿ 2% ಕುಸಿಯತ್ತೆ ಅಂತ ಮಾರ್ಮಿಕವಾಗಿ ಹೇಳಿದರು. ವಿಶ್ವದ ಯಾವ ದೇಶದಲ್ಲಿ ಜನ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಮಾಡಿದ್ರು ವಿತ್ಡ್ರಾ ಮಾಡೋಕ್ಕೆ ಆಗದ ಸ್ಥಿತಿ ಇದೆ, ತೋರಿಸಿ ನನಗೆ ಅಂತ ಪ್ರಧಾನಿಗೆ ಸವಾಲನ್ನು ಹಾಕಿದ್ರು. ಇಷ್ಟೆಲ್ಲ ಆದರೂ ತಮ್ಮ ವ್ಯಕ್ತಿತ್ವಕ್ಕೆ ತದ್ವಿರುದ್ಧ ಎನ್ನುವಂತೆ ಪ್ರಧಾನಿ ಮೋದಿ ಮೌನಕ್ಕೆ ಶರಣಾಗಿ ಸುಮ್ಮನೆ ಕುಳಿತಿದ್ದರು. ಮೋದಿ ಮಾತನಾಡದೆ ಹೋದಾಗ ಗದ್ದಲ ಉಂಟಾಗಿ ಸದನ ಮುಂದೂಡಲ್ಪಟ್ಟಿತ್ತು. ಈ ವೇಳೆ ಪ್ರಧಾನಿ ಮೋದಿಯೇ ಮನಮೋಹನ್ ಸಿಂಗ್ ಬಳಿಗೆ ಹೋಗಿ ಹಸ್ತಲಾಘವ ಕೊಟ್ಟು ಚರ್ಚೆ ನಡೆಸಿದ್ರು. ಇನ್ನು ಸದನದ ಹೊರಗೆ ಮಾತನಾಡಿದ ಅರುಣ್ ಜೈಟ್ಲಿ ಅವರು, ನಾವು ಎಲ್ಲ ರೀತಿಯ ಚರ್ಚೆಗೆ ಸಿದ್ಧ, ಹಗರಣಗಳಲ್ಲಿ ಭಾಗಿಯಾಗಿದ್ದವರು ಈಗ ಪಲಾಯನ ಮಾಡ್ತಾ ಇದ್ದಾರೆ, ಮನಮೋಹನ್ ಸಿಂಗ್ ಅವರ ಕಾಲದಲ್ಲೇ ಕಪ್ಪು ಹಣ ಹೆಚ್ಚಾಗಿದ್ದು ಅಂತ ತಿರುಗೇಟುಕೊಟ್ರು. ಮಧ್ಯಾಹ್ನ ಕಲಾಪ ಶುರುವಾದಾಗ ಪ್ರಧಾನಿ ಮೋದಿ ಹಾಜರಿರಲಿಲ್ಲ. ಹೀಗಾಗಿ ಪ್ರತಿಪಕ್ಷಗಳು ಮತ್ತೆ ಕೋಲಾಹಲವನ್ನು ಎಬ್ಬಿಸಿದ್ವು. ಇದಕ್ಕೂ ಮುನ್ನ ನೋಟು ನಿಷೇಧದ ಬಗ್ಗೆ ಮೋದಿ ಎಷ್ಟರ ಮಟ್ಟಿಗೆ ಗೌಪ್ಯತೆ ಕಾಪಾಡಿಕೊಂಡಿದ್ರು ಅಂದರೆ ಜೈಟ್ಲಿಗೂ ಸೀಕ್ರೆಟ್ ಹೇಳಿರಲಿಲ್ಲ ಅಂತ SP ನರೇಶ್ ಅಗರ್ವಾಲ್ ಹೇಳಿದಾಗ ಪ್ರಧಾನಿ ಮೋದಿ ಜೈಟ್ಲಿ ಸೇರಿದಂತೆ ಇಡೀ ಸದನವೇ ನಗೆಗಡಲಲ್ಲಿ ತೇಲ್ತು. ಅತ್ತ ಲೋಕಸಭೆಯಲ್ಲಿ ಬೆಳಿಗ್ಗೆ ಹೈಡ್ರಾಮಾ ನಡೆದು ಸದನವನ್ನು ನಾಳೆಗೆ ಮುಂದೂಡಲಾಯಿತು. ये सुनकर भी बहुत खेद हुआ बहस के दौरान कि उस सरकार का संचालन करने वाले लोग जो 2004 से 14 तक सरकार में थे, जहां शायद इस देश में सबसे अधिक ब्लैक मनी का जनरेशन हुआ होगा, सबसे अधिक भ्रष्टाचार के कांड हुए होंगे, 2G से लेकर कॉमनवेल्थ गेम, कोल स्कैम, जो लाखों करोड़ों रुपए के स्कैम्स हुए, आज ब्लैक मनी के खिलाफ हुआ कैंपेन उनको ब्लंडर लगने लग पड़ा है. ಮೋದಿ ನಡೆ ವಿರುದ್ಧ ಟೀಕೆ ಟಿಪ್ಪಣಿ ಮುಂದುವರೆದಿದೆ. ಸರ್ವೆಯಲ್ಲಿ ವಾಸ್ತವ ಅಂಶಗಳನ್ನು ಪರಿಗಣಿಸಿಯೇ ಇಲ್ಲ, ಬಡವರಿಂದ ಕೂಡಿರೋ ಶ್ರೀಮಂತ ರಾಷ್ಟ್ರದಲ್ಲಿ ಬಡವರ ಅಭಿಪ್ರಾಯಕ್ಕೆ ಮಣೆ ಹಾಕಿಲ್ಲ ಅನ್ನೋ ಆರೋಪ ಎದ್ದಿದೆ. ಜೊತೆಗೆ ನಮೋ ಆಪ್ ಸರ್ವೆ ಸುಳ್ಳು ಪ್ರಾಯೋಜಿತ ಅಂತ ಮಾಯಾವತಿ ಟೀಕಿಸಿದ್ರೆ ಸರ್ವೆಯೇ ಫೂಲ್ಸ್ ಪ್ಯಾರಡೈಸ್, ಪಟ್ಟಭದ್ರ ಹಿತಾಸಕ್ತಿಗಳಿಂದ ಕಲ್ಪಿತ ಕಥೆಗಳು ಅಂತ ಬಿಜೆಪಿಯವರೇ ಆದ ಸಂಸದ ಶತ್ರುಘ್ನ ಸಿನ್ಹಾ ಸರಣಿ ಟ್ವೀಟ್ ಮಾಡಿದ್ರು. ಇನ್ನು ಎತ್ತಿನ ಗಾಡಿ ಕೆಳಗೆ ನಾಯಿ ಮರಿ ಹೋಗ್ತಿದ್ದಾಗ ನಾನೇ ಗಾಡಿ ಎಳೀತಿದ್ದೇನೆ ಅಂತ ಭಾವಿಸುತ್ತೆ, ಅದೇ ರೀತಿ ಮೋದಿ ಈಗ ನಡ್ಕೋತಿದ್ದಾರೆ ಅಂತ ನಾಯಿ ಮರಿಗೆ ಮೋದಿಯನ್ನ ಮಾಜಿ ಸಂಸದ ವಿಶ್ವನಾಥ್ ಹೋಲಿಸಿದ್ರು. ಈ ಮಧ್ಯೆ ಆರ್ಥಿಕ ಸಮೀಕ್ಷೆಗಳನ್ನ ಕೈಗೊಳ್ಳೋ ಮೂಡಿಸ್ ಸಂಸ್ಥೆ ಸಹ ಹಳೆ ನೋಟು ಬ್ಯಾನ್ ಆರ್ಥಿಕ ಚಟುವಟಿಕೆಗೆ ತೊಡಕಾಗಿ GDP ಕುಸಿಯುತ್ತೆ, ಅಲ್ಪಾವಧಿಯಲ್ಲಿ ಭಾರತದ ಪ್ರಗತಿಯನ್ನ ಗಣನೀಯ ಮಟ್ಟದಲ್ಲಿ ಕುಸಿಯುವಂತೆ ಮಾಡಲಿದೆ. ಆದಾಗ್ಯೂ ದೀರ್ಘಾವಧಿಯಲ್ಲಿ ತೆರಿಗೆ ಸುಧಾರಣೆ, ತ್ವರಿತ ಹಣ ವಿನಿಮಯವಾಗಿ ಆರ್ಥಿಕ ಪ್ರಗತಿಗೆ ವೇಗ ಸಿಗಲಿದೆ ಅಂತ ಹೇಳಿದೆ. ಅಲ್ಲದೆ ಎಲ್ಲಾ ಕ್ಷೇತ್ರಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದ್ರೂ ಬ್ಯಾಂಕ್ಗಳಿಗೆ ಮಾತ್ರ ಲಾಭದಾಯ ಆಗಲಿದೆ ಅಂತ ಹೇಳಿದೆ. ಎತ್ತಿನ ಗಾಡಿಯ ಕೆಳಗಡೆ ತೋರಿ ಹೋಗುತ್ತಲಿದ್ದರು ಶುನಕ, ತಾನೆಯೇ ಗಾಡಿಯನ್ನೆಂದೆಳೆವರು ಬಡಬಡುತ್ತದೆ ಕೊನಕ. ನಾಯಿ ಮರಿ ಎತ್ತಿನ ಗಾಡಿ ಕೆಳಗಡೆ ಹೋಗ್ತಾ ಇದೆ ನೆರಳಲ್ಲಿ,
ಅದೇನ್ ತಿಳ್ಕೊತದೆ ಅಂತಂದ್ರೆ ಈ ಗಾಡಿ ನಾನು ಎಳಿತಾ ಇದ್ದೀನಿ ಕೇಳ್ರಿ, ಆ ರೀತಿಯಾಗಿ ಮೋದಿ ಗಾಡಿ ನೀನೆಲ್ಲ ಪಡೆದಿದ್ದು ಬಹಳಷ್ಟು ಜನ ಎಳೆದಿದ್ದನ್ನ ನೀವು ಕೆಳಗಡೆ ಹೋಗ್ತಾ ಇದ್ದೀವಿ ಅಷ್ಟೇ. ಅದೇ ನಾನೇ ಎಳೆದ್ಬಿಟ್ಟೆ ಅಂತ ಒಪ್ಪಕ್ಕೆ ಆಗಿದ್ದಾರೆ. ಏನ್ ದಡ್ರೆ ಭಾರತ ದೇಶದ ಜನರು. ಅದೇ ಸರ್, ಮೌನಿ ಬಾಬಾ ಮನಮೋಹನ್ ಸಿಂಗ್ ಅವರು ಇವತ್ತು ಇದು ಒಂದು ರೀತಿ ಐತಿಹಾಸಿಕ ಅವ್ಯವಸ್ಥೆ ಅಂತ ಟೀಕಿಸಿದ್ದಾರೆ, ಈ ನೋಟ್ ಬ್ಯಾನ್ ಅನ್ನೋದು. ಮತ್ತು ತಾವೇ ಹೇಳಿದಾಗೆ GDP ಕಡಿಮೆ ಆಗುತ್ತೆ, ಅದು ನಿರೀಕ್ಷಿಸಿದ್ದು ಅಂತ ಇಷ್ಟು ಹೇಳಿದ್ರು ಮೋದಿ ಅವರು ಸೈಲೆಂಟ್ ಆಗಿದ್ರು ಅಂತಂದ್ರೆ ಎಲ್ಲ ಒಂದೇ ಸರಿ ನೋಟ್ ಮಾಡ್ಕೊಂಡು ಆಮೇಲೆ ಉತ್ತರ ಕೊಡೋಣ ಅಬ್ಸಲ್ಯೂಟ್ಲಿ ಇರಬಹುದು ಅನ್ಸತ್ ನನಗೆ. ಯಾಕಂದ್ರೆ ಇವತ್ತು ಅವ್ರು ಹಾಜರಾಗಿರೋ ಮೊದಲನೆಯ ಸಂಕೇತ ನಾನು ಓಡೋಗ್ತಾ ಇದ್ದೀನಿ ಅಂತ ಅನ್ಕೋತಿದ್ದೀರಲ್ಲ, ಅಲ್ಲ ಅನ್ನೋ ಸಂದೇಶ ರವಾನೆ. ಎರಡನೇದು, ಮನಮೋಹನ್ ಸಿಂಗ್ ಅವರು ಮಾತನಾಡ್ತಾರೆ ಅನ್ನುವಂತಹ ಸುಳಿವು ಅವರಿಗೆ ಇತ್ತು ಅನ್ಸತ್ತೆ. ಆ ಕಾರಣಕ್ಕೆ ಅವ್ರು ಸದನದ ಒಳಗೆ ಬಂದಿರ್ತಾರೆ. ಯಾಕಂದರೆ ಮನಮೋಹನ್ ಸಿಂಗ್ ಅವರು ಮಾತನಾಡಿದ್ದನ್ನು ಒಪ್ಪೋದು ಬಿಡೋದು, ಅದಕ್ಕೆ ವಾದ ವಿವಾದಗಳಿಂದ ತರೋದೆಲ್ಲ ಬೇರೆ ವಿಚಾರ. ಫಸ್ಟ್ ಯು ಮಸ್ಟ್ ರೆಸ್ಪೆಕ್ಟ್ ಹಿಮ್ ಫಾರ್ 2 reasons. ಒಂದು, ವಿಪರೀತವಾದ ಬುದ್ಧಿವಂತರು, ಆರ್ಥಿಕ ವಿಚಾರದಲ್ಲಿ ಆರ್ಥಿಕ ತಜ್ಞ. ಒಬ್ಬ ಆರ್ಥಿಕ ತಜ್ಞ ಮಾತಾಡ್ತಾ ಇದ್ದಾಗ ಅದನ್ನು ಕೇಳಿಸ್ಕೊಳ್ಳೋ ಸೌಜನ್ಯ ಎಲ್ಲರಿಗೂ ಇರಬೇಕು. ಅದನ್ನು ಒಪ್ಪೋದು ಆಮೇಲೆ, ಬಿಡೋದು ಆಮೇಲೆ. ನಂಬರ್ 2, ಯಾರು ಏನು ಬೇಕಾದ್ರೂ ಹೇಳ್ಕೋಬೋದು. ನರೇಂದ್ರ ಮೋದಿ ಅಷ್ಟೇ ಸ್ಫಟಿಕದಂತೆ ಸ್ವಚ್ಛವಾಗಿ, ಶುಭ್ರವಾಗಿ, ವೈಯಕ್ತಿಕವಾಗಿ ಇದ್ದವರು. ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ನಡೆದಂತಹ ಲೂಟಿಗಳ ಮಧ್ಯೆ ಒಂದು ಡೈಮಂಡು, ಒಂದು ಮುತ್ತು, ಒಂದು ವಜ್ರದಂತೆ ಕಾಣಿಸ್ತಾ ಇದ್ರು. ನರೇಂದ್ರ ಮೋದಿ ಮೇಲೆ ಹೇಗೆ ನೀವು ಇಲ್ಲಿವರೆಗೂ ಯಾರೂ ಆರೋಪ ಮಾಡೋಕ್ಕಾಗಿಲ್ವೋ, ವೈಯಕ್ತಿಕವಾಗಿ ದುಡ್ಡು ಹೊಡೆದ್ಬಿಟ್ಟಿದ್ದಾರೆ ಈ ಪ್ರೈಮ್ ಮಿನಿಸ್ಟರು ಅಂತನೋ, ದುಡ್ಡು ತಿಂದುಬಿಟ್ಟಿದ್ದಾರೆ, ಮಕ್ಕಳು ಕೊಟ್ಟರು, ಮರಿ ಮಕ್ಕಳು ಕೊಟ್ಟರು ಅಂತ ಏನು ಹೇಳೋಕ್ಕಾಗಲ್ವೋ, ಹಾಗೆ ಅಲ್ಲೂ ಇದೆ. ಹಾಗಾಗಿ ಬಹುಶಃ ಈ ಕೇಮ್ ಇನ್ ಸೈಡ್ ವಿತ್ ಎನ್ ಅರ್ಲಿ ಇನ್ಫಾರ್ಮೇಷನ್ ಇರಬೇಕಾದವ್ರಿಗೆ ಕೇಳಿ ಬಂದಿದ್ದಾರೆ, ಅವ್ರು ಒಳಗೆ ಬಂದಿರೋದೇ ಅದಕ್ಕೆ ಅಂತ ಅನಿಸತ್ತೆ. ಎರಡನೇದು, ನನ್ನ ಲೆಕ್ಕಾಚಾರದಲ್ಲಿ ಪೊಲಿಟಿಕಲಿ ಆಲ್ಸೋ ಮೋದಿ ಗೇಜ್ ಮಾಡ್ಕೋತಾ ಇದ್ದಾರೆ ಅನ್ಸತ್ತೆ ಮೂಡ್ ಆಫ್ ದ ಪೀಪಲನ್ನು. ಸ್ಲೋಲಿ ನನಗನ್ನಿಸ್ತಿರೋದು, ಲೆಟಸ್ ಅಲೋ ಅಪೋಸಿಷನ್ ಪಾರ್ಟೀಸ್ನ ಒಂದು ಟ್ರ್ಯಾಪ್ ಒಳಗೆ ಬಿಟ್ಬಿಡೋಣ ಅಂತ. ಅಪೋಸಿಷನ್ ಪಾರ್ಟೀಸ್ ಮಾಡಲಿ ಎಲ್ಲ ಪ್ರತಿಭಟನೆಗಳನ್ನು, ನಿಧಾನವಾಗಿ ಇವರು ಕಪ್ಪು ಹಣದ ಪರವಾಗಿ ನಿಂತವರು ಅನ್ನೋ ಒಂದು ಚಿತ್ರಣವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾದರೆ ಅವರು ತೋಡ್ಕೊಳ್ಳೋ ಹಳ್ಳಕ್ಕೆ ಅವ್ರು ಬಿದ್ದೋಗ್ಬಿಡ್ಲಿ ಅಂತ. ಆದರೆ ಅದರೊಳಗಡೆಯಿಂದ ಅಪಾಯನೂ ಇದೆ. ಪ್ರತಿಭಟನೆಗಳು ಜೋರಾದಂತೆಲ್ಲ ಸಾರ್ವಜನಿಕ ಅಭಿಪ್ರಾಯಗಳು ಬದಲಾಗುತ್ತಾ ಹೋದರೆ BJPನೂ ತಾನು ತೋಡಿದ ಹಳ್ಳದೊಳಗೆ ತಾನೇ ಬೀಳತ್ತಾಗ. ದೇರ್ ಇಸ್ ಎ ಸಾಲಿಡ್ ಇದಿದೆ, ಏನು ಡೇಂಜರ್ ಇದೆ, ಅದರಲ್ಲೊಂದು ಅಪಾಯ ಇದೆ. ಅದರಲ್ಲಿ ಅವರು ಅಪಾಯದ ಮಾರ್ಗವನ್ನೇ ಹಿಡ್ಕೊಂಡಂಗೆ ಕಾಣಿಸ್ತಾ ಇದೆ. ಹೆಡ್ ಆನ್, ನೇರ ತಗೊಂಡೇ ಬಿಡೋಣ ಯುದ್ಧನ ಒಳಕ್ಕೆ ಅಂತ ಅನ್ನೋ ಥರ ಲೆಕ್ಕದಲ್ಲಿ ಇದ್ದಂಗಿದ್ದಾರೆ. ಹಾಗಾಗಿ ಅವರು ಉತ್ತರ ಕೊಡ್ತಿಲ್ಲ ಅನ್ಸತ್ತೆ. ನಂಬರ್ 1. ನಂಬರ್ 2, ಎಲ್ಲರೂ ಮಾತಾಡಿದ ಮೇಲೆ ಸಾಮಾನ್ಯವಾಗಿ ಪ್ರಧಾನಮಂತ್ರಿ ಉತ್ತರ ಕೊಡಬೇಕು, ಅಥವಾ ಸದನದ ನಡವಳಿಕೆಗಳಲ್ಲಿ ರೀತಿ ರಿವಾಜುಗಳ ಪ್ರಕಾರ ಒಂದು ಓಪನಿಂಗ್ ಸ್ಟೇಟ್ಮೆಂಟ್ ಅನ್ನೋ ಒಂದು ಹೇಳಿಕೆಯನ್ನು ಮುಖ್ಯಮಂತ್ರಿಗಳು ಅಥವಾ ಚೀಫ್ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ. ಅದಾದಮೇಲೆ ಎಲ್ಲ ಚರ್ಚೆ ನಡೆಯುತ್ತೆ, ಅದಕ್ಕೆ ಅವರು ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟ ಮೇಲೆ ಯಾರಿಗಾದ್ರು ಕ್ಲಾರಿಫಿಕೇಷನ್ಸು, ಆಕ್ಷೇಪಗಳು, ಪ್ರಶ್ನೆಗಳಿದ್ದರೆ ಅದನ್ನು ಕೇಳ್ಕೋಬೇಕು, ಆಗಬೇಕು. ಬಟ್ ನರೇಂದ್ರ ಮೋದಿಗೆ ಗೊತ್ತಾಗೋಗಿದೆ, ಕಾಂಗ್ರೆಸ್ ಹಾಗೂ ಪ್ರತಿಪಕ್ಷಗಳಿಗೂ ಗೊತ್ತಾಗಿದೆ, ಇದೀಗ ಆರ್ಥಿಕ ವ್ಯವಸ್ಥೆಯ ವಿಷಯವಾಗಿ ಉಳಿದಂತೆ ಕಾಣಿಸ್ತಾ ಇಲ್ಲ ನನಗೆ. ಇದು ರಾಜಕೀಯವಾಗಿ ಒಂದು ಬಣ್ಣವನ್ನು ಪಡ್ಕೊಂಡಾಗೋಗಿದೆ. ನಾನು ಈ ಕಡೆ ಇದ್ದೀನಿ. ಅದರಲ್ಲಿ ನರೇಂದ್ರ ಮೋದಿಯನ್ನು ವಿರೋಧಿಸುವವರು ಒಂದು ಕಡೆ, ರಾಜಕೀಯವಾಗಿ ಆರ್ಥಿಕ ವಿಚಾರ ಏನೇ ಇಟ್ಕೋಬೋದು, ಅದೆರಡು ಡಿವೈಡ್ ಆದಂಗಿದೆ. ಹಾಗಾಗಿ ಇನ್ನು ಮುಂದಕ್ಕೆ ನಾವು ನೋಡುವುದು ಹೆಚ್ಚು ರಾಜಕೀಯ ಮೇಲಾಟ. ಕೇಂದ್ರ ಸರ್ಕಾರ ಏನೇ ಉತ್ತರ ಕೊಟ್ಟರೂ ಅದನ್ನು ಒಪ್ಪದ ಟೀಕಿಸುವ ಸ್ಥಿತಿಯಲ್ಲಿ ಪ್ರತಿಪಕ್ಷಗಳು ಏನೇ ಅದ್ಭುತವಾದ ಸಲಹೆ ಕೊಟ್ಟರೂ ಅದನ್ನು ಅಷ್ಟು ಸುಲಭವಾಗಿ ಸ್ವೀಕರಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳದ ಕೇಂದ್ರ ಸರ್ಕಾರ. ಇಬ್ಬರು ನಿಂತ್ಕೋತಾ ಇದ್ದಾರೆ ಪೊಸಿಷನ್ ಮಾಡಿಕೊಂಡು ಅಂತ ಕಾಣುತ್ತೆ. ಇದು ರಾಜಕೀಯ. ಸರ್, ಈಗ ಶತ್ರುಘ್ನ ಸಿನ್ಹಾ ಅವರು BJP ಸಂಸದರು ನೋಟ್ ಬ್ಯಾನ್ ಅನ್ನು ವಿರೋಧಿಸ್ತಾ ಇಲ್ಲ, ಬಟ್ ಆಪ್ ಅಲ್ಲಿ ಬಂದಿರುವಂತಹ ಅಭಿಪ್ರಾಯ ಏನಿದೆ, ಶತ್ರುಘ್ನ ಸಿನ್ಹಾ ಟೆಕ್ನಿಕಲಿ ತಾಂತ್ರಿಕವಾಗಿ ಅದರ ಸಂಸದರಷ್ಟೇ, ಅವರೇನು ಪಕ್ಷದೊಳಗಡೆ ಇಲ್ಲ. ಈಗ ಅರುಣ್ ಶೌರಿಗಾಗಿರೋ ರೀತಿ ಅವ್ರು ಈಗಲೂ BJP ಅಂತನೋ ಮತ್ತೊಂದು ಇರ್ಬೋದು, ಬಟ್ ಇಲ್ಲ ಪಕ್ಷದೊಳಗಡೆ. ಆ್ಯಪಿಂದು ಏನವರು ಹೇಳ್ತಾ ಇದ್ದಾರೆ, ಅವರು ಮಾಯಾವತಿ ಎಲ್ಲ ಹೇಳ್ತಿದ್ದಾರೆ, ಫೇರ್ ಅಂಡ್ ಅಫ್. ನಾವು ನೆನ್ನೆನೇ ಮಾತಾಡಿದ್ವಿ ಅದನ್ನು. ಯಾರ್ಯಾರು ಅದನ್ನು ಹೇಗಾಗಿ ನೋಡ್ತಾರೋ ಹಾಗೆ ಅದು. ನಾಳೆ ಮಾಯಾವತಿ ಉತ್ತರ ಪ್ರದೇಶದಲ್ಲಿ ಯಾವುದೋ ಒಂದು ಆನ್ಲೈನ್ ಸರ್ವೆನಲ್ಲಿ ಮಾಯಾವತಿಯವರಿಗೆ 74% ಮತಗಳು ಬರಬಹುದು, 400 ಚಿಲ್ಲರೆ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅವರಿಗೆ 300 ಬರಬಹುದು ಅಂತಂದರೆ ಅವ್ರಿಗೆ ಸಂತೋಷ ಆಗತ್ಬೋದು, ಸಹಜವಾಗದು. ದೆರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ಹಾಗಾಗಿ ಈ ಆ್ಯಪಿನ ಸರ್ವೆಯನ್ನು ಮೋದಿ ಹೇಳಿಬಿಟ್ರು ಅಂದ ತಕ್ಷಣ 5 ಲಕ್ಷ ಜನ, ದೇಶದ 124 ಚಿಲ್ಲರೆ ಕೋಟಿ ಜನ ಅದನ್ನು ಒಪ್ಪಿದ್ದಾರೆ ಅಂತಲೂ ಅಲ್ಲ. ಅವ್ರು 5 ಲಕ್ಷ ಕೊಟ್ಟಿದ್ರು ಹೆಚ್ಚು ಜನ ಒಪ್ಪಿಲ್ಲ ಅಂತಲೂ ಅಲ್ಲ, ಒಪ್ತಾರೆ ಅಂತಲೂ ಅಲ್ಲ, ಎರಡೂ ಅಲ್ಲ.
ಹಾಗಾಗಿ ಅದನ್ನು ಒಂದು ಮಾಹಿತಿಯಾಗಿ ನಾವು ಸ್ವೀಕಾರ ಮಾಡ್ಕೋಬೇಕಷ್ಟೇ. ಬಿಯಾಂಡ್ ದಟ್ ಅಲ್ಲ, ಇಟ್ ಈಸ್ ನಾಟ್ ರಿಫ್ಲೆಕ್ಟಿಂಗ್ ಇಂಡಿಯಾಸ್ ಒಪಿನಿಯನ್. ಅದು ಒಂದಷ್ಟು ಜನರ ಒಪಿನಿಯನ್ ಆಯ್ದ ಕೆಲವು ಭಾಗಗಳಿಂದ. ನಾನು ಅದಕ್ಕೆ ನೆನ್ನೆ ಹೇಳಿದೆ, ಆನ್ಲೈನಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಈ ಪ್ರವರ್ಗಗಳು, ವರ್ಗಗಳು, ಜಾತಿಗಳು, ಪ್ರದೇಶಗಳು, ಭಾಗಗಳು ಇವಾವು ಸಿಕ್ಕಲ್ಲ ನಮಗೆ ಅಂತ ಅಂದೆ. ಹಾಗಾಗಿ ಅದನ್ನು ಅವ್ರಿಗೆ ತೋಚ್ದಂಗೆ ಅವರು, ಇವ್ರಿಗೆ ತೋಚ್ದಂಗೆ ಇವ್ರಿಗೆ ನಾಳೆ ಒಂದು ಆನ್ಲೈನ್ ಮಾಡಿಸಿದ್ರೆ ನಾಳೆ ಅದಕ್ಕೆ ರಿವರ್ಸ್ ಬರ್ಬೋದು. ದಟ್ಸ್ ಓಕೆ ಸರ್. ಈಗ ಇಲ್ಲಿಯವರೆಗೆ ನೋಟ್ ಬ್ಯಾನ್ ಒಳ್ಳೇದಾ ಕೆಟ್ಟದಾ, ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ವಾ ಅನ್ನೋದ್ರ ವರೆಗೆ ಮಾತ್ರ ಸೀಮಿತವಾಗಿದ್ದು, ಈಗ ಅದಕ್ಕೂ ಮಿಂಚಿದಂತ ಪ್ರಶ್ನೆಗಳು, ಸದ್ಯಕ್ಕೆ ಆರ್ಥಿಕ ಚಟುವಟಿಕೆಗಳಿಗೆ ತೊಂದರೆ ಆಗುತ್ತೆ, GDP ರೇಟ್ ಕಡಿಮೆ ಆಗುತ್ತೆ ಅಂತ ಮುಂದಿನ ಭವಿಷ್ಯದ ಚಿಂತನೆಗಳು ಆರಂಭ ಆಗಿದೆ. ಅಬ್ಸಲ್ಯೂಟ್ಲಿ, ದಟ್ ಇಸ್ ಹೌ ಇಟ್ ಶುಡ್ ಬಿ. ಅದು ಹಂಗೆ ಇರಬೇಕದು. ನೋಟ್ ಬ್ಯಾನ್ ಆಗಿದ್ದು ಒಂದು ಹಂತ. ನೋಟ್ ಬ್ಯಾನ್ ಆದಮೇಲೆ ಆಗಬೇಕಾದ ಹಂತಗಳು ಏನೇನು? ನಂಬರ್ 1 ಜನರಿಗೆ ಏನಾಗುತ್ತೆ, ನಂಬರ್ 2 ಆರ್ಥಿಕ ವ್ಯವಸ್ಥೆಗೆ ಏನಾಗುತ್ತೆ, ನಂಬರ್ 3 ಜನರ ಖರ್ಚು ಮಾಡಬಹುದಾದ ಶಕ್ತಿಯ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ, ನಂಬರ್ 4 ಕಪ್ಪು ಹಣದ ಚಲಾವಣೆ ಅಥವಾ ಸೃಷ್ಟಿ ಮುಂದೇನಾಗುತ್ತೆ. ಈ ರೀತಿಯ ಪ್ರಶ್ನೆಗಳು ಉದ್ಭವವಾಗಬೇಕಾದ್ದು ಸಹಜವಾಗಿ ಬರಬೇಕಾದ ಪ್ರಶ್ನೆಗಳಿವು. ಇದರಲ್ಲಿ GDP ಏನು ಹೇಳ್ತಿದ್ದಾರೆ ಅಂದರೆ ದೇಶದ ಪ್ರಗತಿಯ ಗತಿ ಏನು ಹೇಳ್ತಿದ್ದಾರೆ, ಅದು 2% ಇಳಿಬೋದು ಅಂತಿರೋದು. ಇವತ್ತು ಮನಮೋಹನ್ ಸಿಂಗ್ ಒಬ್ಬರು ಅವ್ರು ಹೇಳಿದ್ರು, ಅದಕ್ಕೊಂದು ಮುದ್ರೆ ಸಿಕ್ತು ಅಷ್ಟೇ, ಯಾಕಂದರೆ ಆರ್ಥಿಕ ತಜ್ಞರಾಗಿ. ಬಟ್ ಇದನ್ನು ಎಲ್ಲರೂ ಮಾತಾಡ್ತಾನೆ ಇದ್ದಾರೆ, 1.5-2% ಬೀಳತ್ತಿದು, ಕೆಳಕ್ಕೆ ಬರುತ್ತಿದು ಅಂತ. ಆ ಕೆಳಕ್ಕೆ ಬರುತ್ತೆ ಅಂತಂದರೆ ಭಾಳ ಜನ ಕನ್ಫ್ಯೂಷನ್ ಮಾಡ್ಕೋಬೋದು ಅನ್ಸುತ್ತೆ. ಒಂದು ಸಣ್ಣ ತಿದ್ದುಪಡಿ ಇದೆ ಅಂತ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರದಲ್ಲಿ. ಮೇ ಬಿ ಆಮೇಲೆ ನಾನು ಚೆಕ್ ಮಾಡ್ಕೊಂಡು ಸರಿ ಇದ್ದರೆ ತಪ್ಪಾಗಿದೆ ಅಂತ ಹೇಳ್ತೀನಿ ಬೇಕಾರೆ. ನಾನು 1,00,000 ಕೋಟಿ ರೂಪಾಯಿ ನಮ್ಮ ದೇಶದ ಆಯವ್ಯಯ ಬಜೆಟ್ನ ಗಾತ್ರ ಅಂತ ಇಟ್ಕೊಳ್ಳಿ. ಇದರ ಮೇಲೆ ಪ್ರಗತಿ 7.5% ಆಗ್ತಾ ಇದೆ, GDP ಗ್ರೋತ್ ಆಗ್ತಾ ಇದೆ ಅಂದರೆ 1,07,000 ಕೋಟಿ ಅಂತ ಆಗಬೇಕು. ಈ ಪ್ರಗತಿ ಮೇಲೇನಾಗುತ್ತೆ 7.5%, ಅದರಲ್ಲಿ 2% ಬೀಳುತ್ತೆ ಅನ್ನೋದು ಕೆಲವರು ವಾದ. 1,00,000 ಕೋಟಿ 85,000 ಕೋಟಿಗೆ ವಾಪಸ್ ಬಂದ್ಬಿಡುತ್ತೆ, ಹಿಂದಕ್ಕೆ ಹೋಗುತ್ತೆ ಅಂತೆಲ್ಲ ಹೇಳ್ತಿರೋದು ಇವ್ರುಗಳು. ಅದರಲ್ಲಿ ಬೀಳುತ್ತೆ ಏಟು ಅಂತ. ಅದರಲ್ಲಿ ಬಿದ್ದರೂ ಅಷ್ಟೇ, ಹಿಂದಕ್ಕೆ ಬಂದರೂ ಅಷ್ಟೇ, ಎಫೆಕ್ಟೇ, ಯಾವ ಅನುಮಾನವೂ ಇಲ್ಲ. ಆದರೆ GDP ಗ್ರೋತ್ ಹೆಂಗೆ ಬೀಳುತ್ತೋ ಹಾಗೆ ಇನ್ನೊಂದು ಕಡೆ ಮಾಡ್ಕೋತಿರೋ ಲೆಕ್ಕಾಚಾರ ಏನು ಅಂದರೆ, ಈ ವಾರ್ಷಿಕ ಭಾಗ ಏನಿದೆ, ವರ್ಷದ ಭಾಗ, ಈ ಕ್ವಾರ್ಟರ್, ಈ 3 ತಿಂಗಳೇನಿದೆ, ತ್ರೈಮಾಸಿಕ ಏನಿದೆ ಅಂದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಏನಿದೆ, ಇದು ವರ್ಸ್ಟ್ ಪೀರಿಯಡ್ ಆಗಿರುತ್ತೆ. ಜನವರಿನಲ್ಲೂ ಒಂಚೂರು ಎಫೆಕ್ಟ್ ಇದ್ರದ್ದು ಕಾಣುತ್ತೆ. ಫೆಬ್ರವರಿ ಚೇತರಿಕೆ ಸ್ವಲ್ಪ ಏನಾದ್ರು ಕಂಡು ಬಂದರೆ ಬಜೆಟ್ನ ನಂತರದಲ್ಲಿ ಚೇತರಿಸಿಕೊಂಡು ಮೊದಲನೇ ತ್ರೈಮಾಸಿಕ ಮುಂದಿನ ವರ್ಷದಲ್ಲಿ ಅದು ಚೇತರಿಕೆಗೆ ಒಳಗೆ ಬಂದುಬಿಡುತ್ತೆ ವಾಪಸ್ಸು ಅನ್ನೋದು ಇನ್ನೊಂದು ಲೆಕ್ಕಾಚಾರ. ಬಟ್ ಇವೆಲ್ಲವನ್ನು ನಾವು ನಾವು ಮಾತಾಡುವಾಗ ಯಾವ್ದಾದ್ರು ಕೆಲವು ನಮ್ಮ ಮನಸ್ಸಿಗೆ ತೋಚಿದ ರೀತಿ ವ್ಯಾಖ್ಯಾನವನ್ನು ಮಾಡುವಾಗ ಇದು ವ್ಯಾಖ್ಯಾನಗಳಷ್ಟೇ. ಇದು ಹೇಗಾಗುತ್ತೆ ಅನ್ನೋದನ್ನೇ ಕಾದು ನೋಡಬೇಕು. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಸೇಯಿಂಗ್. ಒಂದು ಎಕ್ಸ್ಪರಿಮೆಂಟ್ ಆಗೋಗಿದೆ ಈಗ, ಆ ಎಕ್ಸ್ಪರಿಮೆಂಟಿಂದ ಹಿಂದಕ್ಕೆ ಬರುವಂಥ ಪರಿಸ್ಥಿತಿನಲ್ಲಿ ಇಲ್ಲ. ಹಾಗಾಗಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಭಾಳ ಅದ್ಭುತವಾದ ಸಮಯ ಇದು ಆ ರೀತಿಯ ಗಮನಿಸೋಕ್ಕೆ. ಇಲ್ಲಾಗೋದು ಎರಡೇ. ಒಂದು ವೇಳೆ ತೆಗೆದುಕೊಂಡ ನಿರ್ಧಾರಗಳು ಕ್ಲಿಕ್ ಆದರೆ ನರೇಂದ್ರ ಮೋದಿಯನ್ನು ರಾಜಕೀಯವಾಗಿ ಇವ್ರುಗಳ ತಡೆಯೋಕ್ಕೇನು ಸಾಧ್ಯನೇ ಇಲ್ಲ. ಅಂದರೆ ಜನರಿಗೆ ಅನ್ನಿಸಿ ಬಿಟ್ಟರೆ ಇದು ಲಾಭ ಆಗಿದೆ ನಮಗೆ ಅಂತ ಅನ್ನಿಸಿ ಬಿಟ್ಟರೆ. ಒಂದು ವೇಳೆ ಅನ್ನಿಸದೇ ಹೋದರೆ ನರೇಂದ್ರ ಮೋದಿಯವರು ಮೈ ಮೇಲೆ ತಾವೇ ಎಳೆದುಕೊಳ್ಳಬಾರದನ್ನು ಎಳೆದುಕೊಂಡಂಗೆ ಆಗುತ್ತೆ. ಎರಡೇ ಇಲ್ಲಿ ಜಾಗ ಇರೋದು. ಈಗ ಕಾಯ್ಬೇಕು ಅದಕ್ಕೆ ನಾವು. ರೈಟ್, ಇವತ್ತಿನ ಎಲ್ಲ ಬೆಳವಣಿಗೆಗಳು ಹಾಗೂ ಇನ್ನೂ ಮುಂದುವರಿದಂತಹ ಈ ಸಂಕಷ್ಟಗಳು ಅಥವಾ ಪರಿಸ್ಥಿತಿಗಳ ಕುರಿತಂತೆ ಅವರವರ ನಿಲುವುಗಳನ್ನು ಹೇಳಲಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದಿಂದ CT ರವಿ, BJP ನಾಯಕರು, ಶಾಸಕರು ನಮ್ಮ ಜೊತೆ ಇದ್ದಾರೆ. ಇನ್ನೊಂದು ಕಡೆ KPCC ಕಾರ್ಯಾಧ್ಯಕ್ಷರು, ಶಾಸಕರು ಆಗಿರುವಂತಹ ಕಾಂಗ್ರೆಸ್ಸಿನಿಂದ ಶ್ರೀ ದಿನೇಶ್ ಗುಂಡೂರಾವ್ ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ನಮಸ್ಕಾರ. ನಮಸ್ತೆ. ನಮಸ್ಕಾರ ದಿನೇಶ್ ಗುಂಡೂರಾವ್ ಅವರಿಗೆ. ಆಲ್ ರೈಟ್, ನಾನಿವತ್ತು ಸ್ಟ್ರೈಟ್ ಅವೇ ಒಂದು ಪ್ರಶ್ನೆಗೆ ಹೋಗ್ತೀನಿ. ರವಿ, ಇವತ್ತು ಮನಮೋಹನ್ ಸಿಂಗ್ ಅವರು ಆಡಿದ ಮಾತುಗಳು ಯಾರೋ ಬೇರೆಯವರು ಮಾತಾಡಿದ್ದಿದ್ರೆ ಓಕೆ, ನಾನು ಕೇಳಿಸ್ಕೊತಿದ್ವೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಒಬ್ಬ ಆರ್ಥಿಕ ತಜ್ಞರಾಗಿ, ಒಬ್ಬ ಮಾಜಿ ಪ್ರಧಾನಿಯಾಗಿ ಇದು ಸಂಘಟಿತ ದರೋಡೆ, ಕಾನೂನುಬದ್ಧಗೊಳಿಸಿದ್ದೀರಿ ವ್ಯವಸ್ಥಿತವಾಗಿ ಸುಲಿಗೆಯನ್ನು ಅಂತ ಅಂದರೆ ಈ ದೇಶದ ಜನ ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು? ಒಂದು ಕಡೆ ನಾವು ವ್ಯಕ್ತಿತ್ವ ಮತ್ತು ಚಾರಿತ್ರ್ಯ ಮತ್ತು ಭ್ರಷ್ಟತೆಯ ವಿಚಾರದಲ್ಲಿ ಅತ್ಯಂತ ಗೌರವಿಸಬಹುದಾದ ವ್ಯಕ್ತಿ, ಇನ್ನೊಂದು ಕಡೆ ಅತ್ಯಂತ ಕಾಠಿಣ್ಯಯುತವಾದಂತಹ ಶಬ್ದಗಳ ಬಳಕೆ.
ಹೇಗೆ ಸ್ವೀಕಾರ ಮಾಡಬೇಕೀಗ ನಾನು? ನೋಡಿ, ಅವರ ಮೂಗಿನ ಅಡಿನಲ್ಲೇನೆ 2G ಸೆಕ್ಟರ್ ಕಾಮನ್ ವೆಲ್ತ್, ಕೆಜಿ ಬೇಷನ್ ಹಗರಣಗಳು ನಡೆದಿತ್ತು. ಲಕ್ಷ ಕೋಟಿಗಳು ಲೂಟಿ ಆಗ್ತಿದ್ದಾಗಲೂ ಕೂಡ ಅದರಲ್ಲಿ ಅದಕ್ಕೆ ಸಹಕಾರಿಯಾಗಿ ನಿಂತಂತವರ ವ್ಯಕ್ತಿತ್ವದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ವ್ಯಕ್ತಿಗತ ಚಾರಿತ್ರ್ಯಕ್ಕಿಂತ ಅವ್ರು ಹೊಂದಿದ ಸ್ಥಾನದ ಚಾರಿತ್ರ್ಯವನ್ನು ಉಳಿಸುವಂತ ಕೆಲಸನ ಅವ್ರು ಮಾಡಲಿಲ್ಲ. ಹಾಗಿರ್ಬೇಕಾದ್ರೆ ವ್ಯಕ್ತಿಗತವಾಗಿ ನಾನ್ ತಿಂದಿಲ್ಲ, ತಿನ್ನೋರಿಗೆಲ್ಲ ಬಿಟ್ಟಿದ್ದೀನಿ ಅಂತ ಹೇಳುವಂಥದ್ದು ಆ ಸ್ಥಾನದ ಗೌರವವನ್ನು ಅವತ್ತೇ ಕಳ್ಕೊಂಡ್ರು ಅವರು. ಯಾವತ್ತು ಅವ್ರ ಸ್ಥಾನದ ಅಲಂಕಾರ ಮಾಡಿ ಲೂಟಿ ಹೊಡೆಯೋದಕ್ಕೆ ಅವಕಾಶ ಕೊಟ್ಟು ತಿಂತ ಇದ್ದದನ್ನು ನೋಡ್ಕೊಂಡು ಅಥವಾ ತಿನ್ನುವರಿಗೆ ಬೆಂಬಲಿಗರಾಗಿ ನಿಂತ್ಕೊಂಡ್ರಲ್ಲ, ಅವತ್ತೇ ಅವರ ಚಾರಿತ್ರ್ಯ ಅಂತಕ್ಕಂಥದ್ದು ಅವತ್ತೇ ಕಳ್ಕೊಂಡ್ರು. ಹಾಗೆ ಕಳ್ಕೊಂಡ್ರಂಥವ್ರು ಅಂದ್ರೆ ಮಾತಾಡೋದ್ರೊಳಗೆ ಬಹಳ ವಿಶೇಷತೆ ಏನಿಲ್ಲ. ಅಂದ್ರೆ ಅರ್ಥ ಮನಮೋಹನ್ ಸಿಂಗ್ ಅವರ ಈ ಮಾತುಗಳನ್ನ ನಾವು ಯಾರು ಗಂಭೀರವಾಗಿ ಸ್ವೀಕಾರ ಮಾಡಬೇಕಾಗಿಲ್ಲ, ಇನ್ನೊಂದು ಫುಟ್ಪಾತ್ ಅಲ್ಲಿ ಆಡಿರೋ ಮಾತಿನ ಅದನ್ನ ಬಿಟ್ಬಿಡ್ಬೋದು ಅಂತೀರೇನು? ನಾನು ಹೇಳ್ತೇವೆ ಅಲ್ಲ, ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನ. 50 ವರ್ಷ ಅವ್ರ ಸೋಷಿಯಲಿಸಮ್ಮು, ಸೆಕ್ಯುಲರಿಸಮ್ಮು ಈ ಹೆಸರಿನಲ್ಲಿ ಈ ಸಮಾಜನೂ ಹೊಡೆದ್ರು, ದೇಶವನ್ನು ಲೂಟಿ ಹೊಡೆದ್ರು. ಈಗ ನ್ಯಾಷನಲಿಸಂ ಹೆಸರಿನಲ್ಲಿ ರಾಷ್ಟ್ರಕ್ಕೆ ಹಿತ ಆಗಬೇಕು ಅನ್ನುವಂಥ ಕೆಲವು ಕ್ರಮವನ್ನ ಕೈಗೊಂಡಿದ್ದಾರೆ. 50 ದಿನ ಕೊಡಿ, 50 ದಿನದ ನಂತರನೂ ಕೂಡ ಪರಿಸ್ಥಿತಿ ಹೀಗೇ ಮುಂದುವರೆದ್ರೆ ನೀವು ಹೇಳಿದ್ದು ಕೇಳೋದು ತಯಾರಿದ್ದೀನಿ ಅಂತಕ್ಕಂಥ ಒಂದು ಮಾತನ್ನ ದೇಶದ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. 50 ವರ್ಷ ಹೊಸ ಪ್ರಯೋಗಗಳಿಗೆ ಈ ದೇಶ ಓದಲಿಲ್ವಾ? ಹಾಗೆ ಒಡ್ಡಿದ್ದನ್ನ ಈ ದೇಶ ಸಹಿಸ್ಕೊಳ್ಳಿಲ್ವಾ? 50 ದಿನ ಸಹಿಸ್ಕೊಳ್ಬೇಕಲ್ಲ. ಮತ್ತೆ ಇದರಿಂದ ದೇಶಕ್ಕೆ ಹಾನಿಯಾಗುವಂಥದ್ದು ಯಾವುದೂ ಆಗೋದಿಲ್ಲ. ಲೂಟಿಕೋರರಿಗೆ ಹಾನಿ ಆಗುತ್ತೆ. ವೇಟ್ ಅಂಡ್ ಸಿ. ಈಗ ದೇಶಕ್ಕೆ ಹಾನಿ ಆಗಲ್ಲ ಅಂದ್ರೆ ಈಗ ಮನಮೋಹನ್ ಸಿಂಗ್ ಹೇಳಿದ್ರಪ್ಪ, GDP ಗ್ರೋತ್ ಬೀಳತ್ತೆ, ಯಾವ ಅನುಮಾನನೂ ಇಟ್ಕೋಬೇಡಿ ಅದರಲ್ಲಿ. ಈಗೇನು ಹೇಳಿದ್ದಾರೆ, ಇದೆಲ್ಲ ದೂರದೃಷ್ಟಿಯ ಲಾಭ ಆಗುತ್ತೆ ಅನ್ನೋದನ್ನ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಹಾಗೆ ಹೇಳೋಕ್ ಮುಂಚೆ ಬಹಳ ಆಳವಾಗಿ ಬೇರೆ ಬೇರೆ ರೀತಿಯಲ್ಲಿ ಸಲಹೆಗಳನ್ನು ತೆಗೆದುಕೊಂಡು ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಅದಕ್ಕೆ ಬೇಕಾದಂತ ಇಷ್ಟು. ರವಿ, ಲಾಸ್ಟ್ ಕ್ವಶನ್ ಬಿಫೋರ್ ಐ ಗೋ ಟು ದಿನೇಶ್. ಇಷ್ಟು ಸುಲಭವಾಗಿರಬಹುದಾದ ವಿವರಣೆಯನ್ನ ನರೇಂದ್ರ ಮೋದಿ ಅವರೇ ಸಂಸತ್ತಿನಲ್ಲಿ ಎದ್ದು ನಿಂತುಕೊಂಡು ಯಾಕೆಲ್ಲ ಕೂಗಾಡ್ತಾ ಇದ್ದೀರಿ ನೀವು ಪ್ರತಿಪಕ್ಷದವರು? ನಾನು ಈ ದೇಶಕ್ಕೆ ಕೇಳ್ಕೊಂಡಿದ್ದೀನಿ 50 ದಿನ ಸಮಯ, ನನಗೆ 50 ದಿನ ಸಮಯ ಕೊಡಿ, ಏನನ್ನು ಚರ್ಚೆ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದೀರಿ ಅಂತ ಹೇಳ್ಬಿಡ್ಬೋದಲ್ಲ? ಈಗ ನೋಡಿ, ಡೇ ಒನ್ ಇಂದಲೂ ಇದರಲ್ಲಿ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಜನರನ್ನ ಎತ್ಕಟ್ಟುವಂತ ಅವ್ರ ಪ್ರಯತ್ನ ವಿಫಲ. ಅದನ್ನ ವಿಫಲಗೊಳಿಸೋದು ನಿಮ್ಮವ್ರ ಕರ್ತವ್ಯ ಅಲ್ವಾ? ಪ್ರೈಮ್ ಮಿನಿಸ್ಟರ್ ಮಾತಾಡ್ಬೇಕಾಗಿಲ್ವಾ ಹಂಗಾರೆ ಪಾರ್ಲಿಮೆಂಟ್ ಅಲ್ಲಿ? ಹೆಸರು ಹೇಳಲಿಕ್ಕೆ ಬಯಸೋದಿಲ್ಲ. ಒಬ್ರು ರಾಜ್ಯದ ಹಿರಿಯ ಪ್ರಭಾವಿ ಸಚಿವರು ನನ್ನ ಜೊತೆ ಮಂದಿ ಲಾಬಿನಲ್ಲಿ ಮಾತಾಡ್ತಾ ಇದ್ರು. ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ದೇನು ಅಂತ ಹೇಳಿದ್ರೆ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಯಾವ ರೀತಿ ಜನಪ್ರಿಯತೆಯನ್ನು ಕಳಿಸ್ಕೊಂಡ್ರೋ ಅದಕ್ಕಿಂತ ಹೆಚ್ಚಿನ ಜನಪ್ರಿಯತೆ ಮೋದಿ ಅವರಿಗೆ ಪ್ರಾಪ್ತ ಆಗುತ್ತೆ ಅನ್ನುವಂತ ಮಾತನ್ನ ಅವರು ನನ್ನ ಹತ್ರ ಹೇಳಿದ್ರು. ಅಲ್ಲ, ಅದಕ್ಕೆ ಡೈವರ್ಟಿಂಗ್. ನನ್ನ ಪ್ರಶ್ನೆ ಅದಲ್ಲ. ನನ್ನ ಪ್ರಶ್ನೆ, ತಾವು ಹೇಳುತ್ತಿರುವ ವಿವರಣೆ ಎಷ್ಟು ಸುಲಭವಾಗಿದೆ ಅನ್ನೋದಿದ್ರೆ ಇಷ್ಟೇ ಸುಲಭವಾಗಿ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಎದ್ದು ನಿಂತ್ಕೊಂಡು ಹೇಳ್ಬಿಟ್ರೆ ಆಯ್ತಪ್ಪ. ಪಾರ್ಲಿಮೆಂಟ್ ಅಲ್ಲಿ ಹೇಳಲ್ಲ ಅಂದ್ರೆ ಹೇಗದು? ಯಾಕೆ ಹೇಳಬಾರ್ದು ನಿಮ್ ಪ್ರೈಮ್ ಮಿನಿಸ್ಟರ್, ದೇಶದ ಪ್ರೈಮ್ ಮಿನಿಸ್ಟರ್? ಈಗ ಅವರು ಡೇ ಒನ್ ಇಂದ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಏನು ಮಾಡಿದ್ರು ಮೋದಿ ಅವ್ರು ನಿಂತರೂ ತಪ್ಪು, ಕುಂತರೂ ತಪ್ಪು. ಆ ಮನುಷ್ಯ 18 ಗಂಟೆ 19 ಗಂಟೆ ಫ್ಲೈಟ್ ನಲ್ಲೇ ಸ್ನಾನ ಮಾಡ್ಕೊಂಡು ಪ್ರಧಾನ ಮಂತ್ರಿ 7-8 ದೇಶಗಳನ್ನ 2 ದಿನದಲ್ಲಿ 3 ದಿನದಲ್ಲಿ ಹೋಗಿ ಕವರ್ ಮಾಡಿಕೊಂಡು ದೇಶದ ಪರವಾದ ವಾತಾವರಣ ರೂಪಿಸ್ತಿದ್ರೆ, ಇವ್ರು ಹೇಗೆ ಮೋಜು ಮಸ್ತಿ ಮಾಡ್ಕೊಂಡು ತಿಂಗಳಗಟ್ಟಲೆ ನಾಪತ್ತೆ ಆದವ್ರು ಹೇಗೆ ಮಾತಾಡಿದ್ರು ಅನ್ನೋದನ್ನು ನೀವು ನೋಡಿದ್ದೀರಿ. ಹಾಗೆ ಇರುವಂತ ಜನರು ಒಂದು ರಾಜಕಾರಣ ಮಾಡ್ತಿರೋದ್ರಿಂದಾಗಿ ರಾಜಕಾರಣಕ್ಕೆ ಜನ ಏನ್ ಹೇಳ್ತಾರೆ ಅಂದ್ರೆ ಯೂಸೇ ಪ್ರತಿಪಕ್ಷಗಳು ಕೇಳಿದ್ದಕ್ಕೆ ಮೋದಿ ಉತ್ತರ ಕೊಡಬೇಕಾಗಿಲ್ಲ ಪಾರ್ಲಿಮೆಂಟ್ ಅಲ್ಲಿ ಅಂತಾನೆ ನಿಮ್ ವಾದ? ಹಾಗೇನಿಲ್ಲ. ಪಾರ್ಲಿಮೆಂಟ್ಗೆ ಮತ್ತೆ ತನ್ನದೇ ಆದಂತ ಗೌರವ ಇದೆ. ಮತ್ತೆ ಅದಕ್ಕೆ ಉತ್ತರ ಕೊಡಬೇಕಾಗಿಲ್ವಾ? 5 ದಿನ ಆದ್ರೂ ಸದನಕ್ಕೆ ಬರಲ್ಲ, ನಾನು ಉತ್ತರ ಕೊಡಲ್ಲ ಅಂತ ಚೀಫ್ ಮಿನಿಸ್ಟರ್ ಮಾಡಿದ್ರೆ ನೀವು ಬಿಡ್ತೀರಾ ವಿಧಾನಸಭೆಯಲ್ಲಿ? ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಆ ಪಾರ್ಲಿಮೆಂಟ್ ಕೊಡಬೇಕಾದ ಗೌರವ ಅಂತ. ಈಗ ಮಹದಾಯಿ ಬರ ಮತ್ತು ನೆರೆ ಬಗ್ಗೆ ಚರ್ಚೆ ನಡೀತಿದ್ದಾಗ ಮುಖ್ಯಮಂತ್ರಿಗಳನ್ನ ಸಾಧನಕ್ಕೆ ಬರಲ್ಲ, ಏನ್ ಮಾತಾಡ್ಕೋತೀರಾ? ಮಾತಾಡ್ಕೊಳ್ಳಿ ನೀವು ಅಂತಂದ್ರೆ ನೀವು ಸುಮ್ಮನಿರ್ತೀರಾ ವಿಧಾನಸಭೆಯಲ್ಲಿ? ಹಾಗೇನಿಲ್ಲ. ಚರ್ಚೆ ಪ್ರಾರಂಭ ಮಾಡುವಂತ ಮೂಡ್ನಲ್ಲೇ ಅವ್ರು ಇರಲಿಲ್ಲ. ಗಲಾಟೆ ಮಾಡಬೇಕು ಅನ್ನೋದು ಬಿಟ್ರೆ ಚರ್ಚೆಗೆ ಆರಂಭದಿಂದಲೂ ಕೂಡ ನಮ್ಮ ಸಂಸದೀಯ ವ್ಯವಹಾರ ಸಚಿವರು, ಹಿರಿಯ ಸಚಿವರುಗಳೆಲ್ಲರೂ ಚರ್ಚೆಗೆ ನಾವು ಮುಕ್ತರಿದ್ದೀವಿ, ಚರ್ಚೆ ಪ್ರಾರಂಭ ಮಾಡಿ ಅಂತ ಹೇಳಿದ್ರೆ ನಾವು ಬೇಕಾಗಿತ್ತು ಅಷ್ಟೇನೆ. ಎಸ್ ಸರ್. ದಿನೇಶ್, ಹಲೋ. ದಿನೇಶ್ ಗುಂಡೂರಾವ್, ನೀವು ರವಿ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ ಅನ್ಸತ್ತೆ? ಹೌದು, ಕೇಳಿಸ್ಕೊಂಡೆ. ಎಸ್ ಪ್ಲೀಸ್, ಐ ರಿಕ್ವೆಸ್ಟ್ ಯುವರ್ ಫಸ್ಟ್ ಕಾಮೆಂಟ್. ನೋಡಿ, ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ವೈಯಕ್ತಿಕವಾಗಿ ತೇಜೋವಧೆ ಮಾಡಿ ಅವ್ರಿಗೆ ಇದು ರಾಜಕೀಯ ಮಾಡ್ತಾ ಇದ್ದಾರೆ ಮತ್ತು ಅವ್ರ ಕಾಲ ಅವ್ರಿಗೇನು ಗೊತ್ತಿಲ್ಲ ಅಂತ ರೀತಿಯಲ್ಲಿ ಮಾತಾಡ್ತಾ ಇರ್ತಕ್ಕಂಥ ನಿಜವಾಗ್ಲೂ ಕೂಡ ದುರ್ದೈವದ ಸಂಗತಿ. ಆಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು ಅಂತ ಹೇಳ್ತಕ್ಕಂಥದ್ರಲ್ಲಿ ಎಲ್ಲರೂ ಕೂಡ ರಾಜಕಾರಣಿಗಳೇ.
ಈಗ ಬಿಜೆಪಿಯನ್ನು ರಾಜಕೀಯ ಮಾಡೋದಿಲ್ವಾ? ಡಿ ಕೆ ರವಿ ಪ್ರಕರಣದಲ್ಲಿ ರಾಜಕೀಯ ಮಾಡ್ತಾರೆ, ಮತ್ತೆ ಇನ್ನೇ ರಾಜಕೀಯ ಮಾಡೋದಿಲ್ಲ ಅಂತ ಹೇಳಕ್ಕೆ ಹಿಂಗಾಗ್ತದೆ. ಆದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ಆರ್ಥಿಕ ಸ್ಥಿತಿಗತಿ. ಇವತ್ತು ಮೋದಿ ಅವರು ತಗೊಂಡಿರ್ತಕ್ಕಂಥ ತೀರ್ಮಾನದಿಂದ ಇವತ್ತು ದೇಶದ ಒಂದು ಆರ್ಥಿಕ ಅರಾಜಕತೆ ಸೃಷ್ಟಿ ಆಗ್ತಾ ಇರ್ತಕ್ಕಂಥದ್ದು. ಬ್ಲ್ಯಾಕ್ ಮನಿ ವಿರುದ್ಧ ನಾವೆಲ್ಲರೂ ಇದ್ದೀವಿ. ನಮ್ಮ UPA ಸರ್ಕಾರ ಇದ್ದಾಗ 2 ವರ್ಷದಲ್ಲಿ ಲಾಸ್ಟ್ 2 years ಆಫ್ UPA ಗವರ್ಮೆಂಟ್ ಅಲ್ಲಿ 1,31,00,000 ಕಪ್ಪು ಹಣವನ್ನ ವಾಪಸ್ ತಗೊಳ್ತಕ್ಕಂಥ ಕೆಲಸ ಆಯ್ತು. ಮೋದಿ ಅವರು ಬಂದಲ್ಲಿ 2.5 ವರ್ಷದಲ್ಲಿ 1,21,00,000 ಅವ್ರು ಹೇಳ್ತಾ ಇರೋದು ನಿಮ್ಮ ಅವಧಿನಲ್ಲೇ ಅತಿ ಹೆಚ್ಚು ಕಪ್ಪು ಹಣ ಸೃಷ್ಟಿಯಾಗಿದ್ದು 2G ಬಗ್ಗೆ, ಕೋಲ್ ಸ್ಕ್ಯಾಮ್ ಬಗ್ಗೆ ಮಾಡ್ಬಿಟ್ಟು ಹೊಡೆದ್ಬಿಟ್ಟು ಅವರೆಲ್ಲ ಈಗ ಬಂದು ಮಾತಾಡ್ತಿದ್ದಾರೆ ಅಂತ ಅವ್ರದ್ದು ಆರೋಪ. ನೋಡಿ, ಈಗ ರವಿ ಅವ್ರ ಸರ್ಕಾರ ಏನ್ ಮಾಡಿದ್ರು ಕರ್ನಾಟಕದಲ್ಲಿ? ಅಲ್ಲ, ಕರ್ನಾಟಕಕ್ಕೆ ಬಂದಿಲ್ವಲ್ಲ. ಮತ್ತೆ ಈಗ ಮೋದಿ ಅವ್ರ ಸರ್ಕಾರ ಈಗ ಪ್ರಾರಂಭ ಆಗಿದೆ. ಇನ್ನು ಗುಜರಾತ್ ಪೆಟ್ರೋಲಿಯಂ ಕಾರ್ಪೊರೇಷನ್ 20,000 ಕೋಟಿ ರೂಪಾಯಿಯನ್ನ ನುಂಗಾಕಿ ಕಂಪನಿ ಏನೋ ಪ್ರೊಡ್ಯೂಸ್ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿ. ಅದಾನಿ ಅವರು ಏನೇನ್ ಮಾಡ್ಕೊಂಡಿದ್ದಾರೆ, ಅದಾನಿ ಬೇರೆ ಬೇರೆ ಸುಮಾರು ಇದೆ. ಸೊ ಈಗ ನಾವು ಆರೋಪಗಳು ಮಾಡೋದು ಬೇಡ. ಈಗ ಇರುವಂತದ್ದು ನೋಡ್ರಿ, ರವಿ ಅವರೇ, ನೀವು ಮಾತಾಡ್ದಾಗ ನಾನು ಮಾತಾಡ್ಲಿಲ್ಲ ರೀ. ಮಾತಾಡ್ಲಿಲ್ಲ, ನೀವು ಮಾತಾಡಿದಾಗ ನಾನು ಮಾತಾಡ್ಲಿಲ್ಲ. ದಯವಿಟ್ಟು ಈಗ ಇದೆಲ್ಲ ಬಿಟ್ಬಿಡೋಣ. ದೇಶದ ಆರ್ಥಿಕ ಪರಿಸ್ಥಿತಿ ಇವತ್ತು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಮೊದಲೇ ಈ ದೇಶದಲ್ಲಿ ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಆಗೋದು ಕಡಿಮೆ ಆಗಿತ್ತು. ಕಳೆದ 10 ವರ್ಷದಲ್ಲಿ ಅತ್ಯಂತ ಕಡಿಮೆ ಉದ್ಯೋಗ ಸೃಷ್ಟಿ ಆಗಿರ್ತಕ್ಕಂಥದ್ದು ಈ ವರ್ಷ. ಕೈಗಾರಿಕೆ ಉತ್ಪಾದನೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು, ನೆಗೆಟಿವ್ ಗ್ರೋತ್ 4th ಕ್ವಾರ್ಟರ್. ಈ ಕ್ವಾರ್ಟರ್ ಬಹಳ ಅಲ್ಪ ವೃದ್ಧಿಯಾಗಿದೆ. ಈಗ ಮನಮೋಹನ್ ಸಿಂಗ್ ಸಾಹೇಬ್ರು ಏನ್ ಹೇಳ್ತಾ ಇದಾರೆ, ಇದರಿಂದ ಸುಮಾರು 2% ಅಷ್ಟು GDP ಯಲ್ಲಿ ಕೊರತೆ ಆಗ್ತದೆ ಅಂತ ಹೇಳಿದಾಗ ಎಷ್ಟು ಲಕ್ಷ ಕೋಟಿಗಳು ದೇಶಕ್ಕೆ ನಷ್ಟ ಆಗ್ತದೆ. ಈಗ ಇದರಿಂದ ಎಷ್ಟು ಮಟ್ಟಿಗೆ ಜನರು, ಸಾಮಾನ್ಯ ಜನರಿಗೆ, ಅಸಂಘಟಿತ ವಲಯದ ಸಾಮಾನ್ಯ ಜನರಿಗೆ ನಿಮ್ಮೆಲ್ಲ ವಿವರಗಳನ್ನು ಒಪ್ತಾ ಇದ್ದೀನಿ. ಆದರೆ ಇಷ್ಟೆಲ್ಲ ತೊಂದರೆ ಆಗ್ತಿದ್ಮೇಲೆ ನಿಮ್ಮ ಪ್ರಕಾರ ನೀವೇನು ಬ್ಲ್ಯಾಕ್ ಮನಿ ವಿರುದ್ಧವಾಗಿಲ್ಲ ಅಂತ ನೀವೇ ಹೇಳ್ತೀರಿ. ಈಗ ತೆಗೆದುಕೊಂಡಿರುವ ತೀರ್ಮಾನದಿಂದ ಹಿಂದಕ್ಕಂತೂ ಹೋಗೋಕ್ಕಾಗಲ್ಲ. ಅದು ಒಳ್ಳೇದೋ ಕೆಟ್ಟದೋ ಆಮೇಲೆ ನೋಡೋಣ. GDP ಏನಾಗುತ್ತೆ, ಟ್ಯಾಕ್ಸ್ ಕಲೆಕ್ಷನ್ ಏನಾಗುತ್ತೆ, ತೆರಿಗೆ ಏನಾಗುತ್ತೆ, ಇದೆಲ್ಲ ಆಮೇಲೆ ನೋಡೋಣ. ಅಥವಾ ಕಪ್ಪು ಹಣ ಎಷ್ಟು ಬರುತ್ತೆ ಬರಲ್ಲ ಅನ್ನೋದು ಆಮೇಲೆ ನೋಡೋಣ. ಹಿಂದಕ್ಕಂತೂ ಹೋಗೋಕ್ಕಾಗಲ್ಲ. ಹೀಗಿರಬೇಕಾದ್ರೆ ಇರಬಹುದಾದ ಮಾರ್ಗ ಏನು? ಆದಷ್ಟು ಬೇಗ ಪ್ರಿಂಟ್ ಮಾಡಿ ಒಳಗೆ ತರಬೇಕು, ನಂಬರ್ 1. ಮತ್ತೆ ಚರ್ಚೆ ಆಗಬೇಕು. ನೀವು ಚರ್ಚೆನೇ ಮಾಡದೆ ಗಲಾಟೆ ಮಾಡ್ತಾ ಕೂತಿದ್ರೆ ಹೆಂಗದು ಪಾರ್ಲಿಮೆಂಟಲ್ಲಿ? ಇಲ್ಲ, ಈಗ ಇಂಥ ಮಹತ್ವದ ವಿಚಾರ ಪ್ರಧಾನಮಂತ್ರಿಗಳು ಜಪಾನ್ನಲ್ಲಿ ಮಾತಾಡ್ತಾರೆ, UPಯಲ್ಲಿ ಮಾತಾಡ್ತಾರೆ, ಬೆಳಗಾವಿಯಲ್ಲಿ ಬಂದು ಮಾತಾಡ್ತಾರೆ, ಗೋವಾದಲ್ಲಿ ಬಂದು ಮಾತಾಡ್ತಾರೆ. ಸದನಕ್ಕೆ ಬಂದು ಒಂದು ಸ್ಟೇಟ್ಮೆಂಟ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ, ನಾನು ಮಾತಾಡ್ದಿಲ್ಲ ಅಂತ ಹೇಳಿದ್ರೆ ಇದು ಏನ್ ತೋರ್ತದೆ? ಕೂತಿದ್ರಲ್ಲ, ಚರ್ಚೆ ಶುರು ಮಾಡ್ಬಿಡ್ಬೇಕಾಗಿತ್ತು. ಅದಕ್ಕೆ ವೋಟಿಂಗೇ ಯಾಕೆ ಬೇಕು ನಿಮಗೆ? ವೋಟಿಂಗ್ ಬೇಡಪ್ಪ, ದೇಶ ಜನ ಚರ್ಚೆ ಕೇಳಿಸ್ಕೊಳ್ಳಿ ಸಾಕು. ಏನಾಗುತ್ತೆ? ರಾಜ್ಯಸಭಾದಲ್ಲಿ ಬಂದ್ ಮಾತಾಡಿ ಅಂತ ಹೇಳಿದ್ರು. ರಾಜ್ಯಸಭಾದಲ್ಲಿ ಅಲ್ಲಿ ಬರ್ಲಿಲ್ಲ. ರಾಜ್ಯಸಭಾ ಕೂತಿದ್ರಲ್ಲ ಇವತ್ತು. ಎಷ್ಟು ದಿವಸ ಆಗಿದೆ? ಎಷ್ಟು ದಿವಸ ಆಗಿದೆ? ಪ್ರಧಾನಮಂತ್ರಿಗಳಿಗೆ ಪಾರ್ಲಿಮೆಂಟ್ ಬಗ್ಗೆ, ಅವರು ಗುಜರಾತ್ ನಲ್ಲಿ ಅಸೆಂಬ್ಲಿ ಬಗ್ಗೆ ಅವ್ರು ಕ್ಯಾರೆ ಅಂತ ಹೇಳ್ತಾ ಇರ್ಲಿಲ್ಲ. ಗುಜರಾತ್ ನಲ್ಲಿ ಅಸೆಂಬ್ಲಿ ಬಗ್ಗೆ ಒಂದು ಚರ್ಚೆಗೂ ಬರ್ತಾ ಇರಲಿಲ್ಲ, ಅಸೆಂಬ್ಲಿ ಸದನ ಕೂಡ ನಡೆಸ್ತಾ ಇರ್ಲಿಲ್ಲ. ಅದೇ ಪ್ರಕಾರ ಇವತ್ತು ದೇಶದ ಪಾರ್ಲಿಮೆಂಟ್ ಕೂಡ ಹಾಗೆ ಮಾಡಕ್ ಹೊರಟ್ಬಿಟ್ಟಿದ್ದಾರೆ ಮೋದಿ ಅವರು. ಇದು ಏನಂತ ಹೇಳಿದ್ರೆ ಒಂದು ಸರ್ವಾಧಿಕಾರ ಧೋರಣೆ. ಅವರ ಸಚಿವರ ಮೇಲೆ ನಂಬಿಕೆ ಇಲ್ಲ, ಅವರ ಪಾರ್ಲಿಮೆಂಟ್ ಸದಸ್ಯರುಗಳ ಮೇಲೆ ನಂಬಿಕೆ ಇಲ್ಲ. ಪಾಪ ಅರುಣ್ ಜೇಟ್ಲಿ ಅವರಿಗೆ ಗೊತ್ತಿರಲಿಲ್ಲ ಇದು ಅನೌನ್ಸ್ ಆಗ್ತಾ ಇದೆ. ಸೊ ನಾನು ಹೇಳೋದು ಮುಖ್ಯವಾಗಿ ಕೊನೆ ಪಾಯಿಂಟ್ ರವಿ ಅವರೇ, ಈಗ ಎಫೆಕ್ಟ್ ಆಗೋದು ಯಾರು ಗೊತ್ತಾ? ಇದ್ರಲ್ಲೆಲ್ಲ ಬಡ ಜನರಿಗೆ ಎಫೆಕ್ಟ್ ಆಗ್ತದೆ. ಬಡವರು, ಅಸಂಘಟಿತ ವಲಯ, ಪಾಪ ಕೂಲಿ ಕಾರ್ಮಿಕರು, ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಅವರು ತೊಂದರೆ ಆಗುತ್ತೆ ಹೊರತು ದೊಡ್ಡ ಶ್ರೀಮಂತರು, ದೊಡ್ಡವ್ರು ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. ಇದು ಪಾಪ ಅಮಾಯಕರು, ಸಣ್ಣ ಜನ ಇವತ್ತಿನ ದಿವಸ ಮುಂದೆ ಇನ್ನೂ ಹೆಚ್ಚಿನ ಗಂಭೀರ ಪರಿಸ್ಥಿತಿ ಉದ್ಭವ ಆಗ್ತಕ್ಕಂಥ ಪರಿಸ್ಥಿತಿಗಳು ಉದ್ಭವ ಆಗ್ತದೆ. ಅವಾಗ ಮೋದಿ ಅವರು ಜನರ ಜೊತೆ ಚೆಲ್ಲಾಟ ಆಡಿದ್ರೆ ಹೇಳ್ಬೇಕಾಗ್ತದೆ ಇವತ್ತು. ರವಿ, ಲಾಸ್ಟ್ ಕಾಮೆಂಟ್. ಈಗೇನಂದ್ರೆ ಇವರು 50 ವರ್ಷ, ನಾನು ಮುಂಚೆನೆ ಹೇಳಿದ್ದೀನಿ, 50 ವರ್ಷ ಇವರೆಲ್ಲ ಸಹಿಸ್ಕೊಂಡಿದ್ದೀನಿ. ಸಮಾಜವಾದ ಎಷ್ಟು ಹೇಳಿದ್ರು, ರಾಷ್ಟ್ರೀಕರಣ ಮಾಡಿದ್ರು, ಆಗ ಬಡವರಿಗೋಸ್ಕರ ಇವೆಲ್ಲ ಮಾಡ್ತಿದ್ವಿ ಅಂತ ಹೇಳಿದ್ರು. ಇದಕ್ಕಿಂತ 91ರಲ್ಲಿ ಇದು ವಿಫಲ ಆಗಿದೆ. ನಾವು ನಮ್ಮ ಆರ್ಥಿಕವಾಗಿ ಕುಸಿದು ಹೋಗ್ಬಿಡ್ತೀವಿ, ಲಿಬರಲೈಸೇಷನ್ಗೆ ಹೋಗದೇ ಇದ್ರೆ ಅಂತ ಲಿಬರಲೈಸೇಷನ್ ತಂದ್ರು. ಸಮಾಜವಾದ ಹೇಳಿದವರು ಇವರೇ, ನ್ಯಾಷನಲೈಸೇಷನ್, ರಾಷ್ಟ್ರೀಕರಣ ಅಂತ ಹೇಳಿ ಮಾಡಿದವರು ಇವರೇ.
ಆಮೇಲೆ ಅದು ವಿಫಲ ಸಿದ್ಧಾಂತ, ಅದರಿಂದ ದೇಶಕ್ಕೆ ದೊಡ್ಡ ಹಾನಿಯಾಗಿದೆ ಅಂತ 30 ವರ್ಷದ ನಂತರ ಜ್ಞಾನೋದಯ ಆಯ್ತು. ಆಗ ಆಗೋದಕ್ಕಿಂತ ಈ 50 ದಿನ ತಡ್ಕೊಳ್ಳಿ ಅಂತ ಹೇಳಿದ್ದಾರೆ. 50 ದಿನ ತಡ್ಕೊಳ್ಳಿ. ಮತ್ತೆ ಜನಸಾಮಾನ್ಯರು ಸ್ವಲ್ಪ ಕಷ್ಟ ಆಗಿದ್ದು ಕೂಡ ಅವ್ರು ಏನು ಈಗ ವೆಹಿಕಲ್ಲೇ ಓಡಾಡಕ್ಕಾಗದೇ ಇರುವಂತೆ, ಪೆಟ್ರೋಲೇ ಸಿಗದಿರುವಂತೆ ಅರಾಜಕತೆಯೇ ನಿರ್ಮಾಣ ಆಗ್ಬಿಟ್ಟಿದೆ. ನಿಜ, ಇನ್ನು ಸ್ವಲ್ಪ ಕಷ್ಟ ಎಲ್ರಿಗೂ ಆಗಿದೆ. ಆ ಕಷ್ಟನ ದೇಶದ ಭವಿಷ್ಯಕ್ಕೋಸ್ಕರ ಸಹಿಸ್ಕೊಳ್ಬೇಕು ಅನ್ನೋ ಮಾತನ್ನ ದೇಶದ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಇವ್ರು ಸಹಿಸ್ಕೊಳ್ಳಿ. ನಿಜವಾಗ್ಲೂ ಯಾರು ಬ್ಲಾಕ್ ಮನಿಯವರಿದ್ದಾರೆ ಅವ್ರು ಜನರನ್ನು ಎತ್ಕಟ್ಟುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಇದೆಲ್ಲ ಅವ್ರು ವಿಫಲರಾಗ್ತಾರೆ. ಜನ ಪ್ರಧಾನಮಂತ್ರಿ ಜೊತೆಗಿದ್ದಾರೆ, ಜನ ಬಿಜೆಪಿ ಸರ್ಕಾರ ಜೊತೆಗಿದ್ದಾರೆ. ಆಲ್ ರೈಟ್, ಥ್ಯಾಂಕ್ ಯು ಶ್ರೀ ಸಿ.ಟಿ. ರವಿ ಹಾಗೂ ದಿನೇಶ್ ಗುಂಡೂರಾವ್ ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ ಇಬ್ಬರಿಗೂ ಧನ್ಯವಾದಗಳು. ಕೇಂದ್ರ ಸಚಿವ ಸಂಪುಟ ಸಭೆ ಈಗ ಅಂತ್ಯವಾಗಿದೆ. ಆದಾಯ ತೆರಿಗೆ ಕಾನೂನು ಬದಲಾವಣೆಗೆ ಸಂಪುಟ ಒಪ್ಪಿಗೆಯನ್ನು ನೀಡಿದ್ದು ನವೆಂಬರ್ 8ರ ನಂತರ ಅಕೌಂಟ್ಗೆ ಜಮೆಯಾದಂತಹ ಹಣಕ್ಕೆ ತೆರಿಗೆಯನ್ನು ಹಾಕೋದಕ್ಕೆ ಈಗ ಸಂಪುಟ ಒಪ್ಪಿಗೆ ನೀಡಿದೆ ಎಂದು ಮತ್ತು ಈ ಚಳಿಗಾಲದ ಸಂಸತ್ ಅಧಿವೇಶನದಲ್ಲೇ ಈ ತಿದ್ದುಪಡಿ ಮಸೂದೆ ಮಂಡನೆ ಆಗುತ್ತೆ ಅನ್ನುವಂತಹ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ಸುದ್ದಿ ಇದೀಗ ಬರ್ತಾ ಇದೆ. ಬೆಳಗಾವಿ ಅಧಿವೇಶನದ 4ನೇ ದಿನವಾದ ಇಂದು ಸದನದಲ್ಲಿ ಬರದ ಕುರಿತು ಬಿಸಿ ಬಿಸಿ ಚರ್ಚೆ ನಡೆಯಿತು. ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ಮಾತನಾಡಿ ಬರ ಪರಿಹಾರಕ್ಕಾಗಿ ಶೀಘ್ರವೇ ಸಿಎಂ ನೇತೃತ್ವದಲ್ಲಿ ಸರ್ವಪಕ್ಷ ನಿಯೋಗದೊಂದಿಗೆ ದೆಹಲಿಗೆ ತೆರಳುತ್ತೇವೆ ಅಂತಂದ್ರು. ಜಗದೀಶ್ ಶೆಟ್ಟರ್ ದತ್ತ ಪ್ರವೇಶಿಸಿ ಕಾಗೋಡು ಅವರಿಂದ ಖಡಕ್ ಉತ್ತರ ಬಯಸಿದ್ವಿ, ಆದ್ರೆ ಇದು ಟುಸ್ ಆಯ್ತು ಅಂತ ವ್ಯಂಗ್ಯವಾಡಿದ್ರು. ಕಾಗೋಡು ಬೆಂಬಲಕ್ಕೆ ನಿಂತ ಸಿಎಂ ಸಿದ್ದರಾಮಯ್ಯ ಕಾಗೋಡು ತಿಮ್ಮಪ್ಪನವರು ಸರಿಯಾಗಿ ಉತ್ತರಿಸಿದ್ದಾರೆ. ಕೇಂದ್ರ ಸರ್ಕಾರ ಅರ್ಧ ಸಾಲ ಮನ್ನಾ ಮಾಡಿದ್ರೆ ನಾವು ಅರ್ಧ ಮನ್ನಾ ಮಾಡ್ತೀವಿ ಅಂದ್ರು. ಇದು ಸಿಎಂ ಮತ್ತು ಜಗದೀಶ್ ಶೆಟ್ಟರ್ ನಡುವಿನ ಮಾತಿನ ಚಕಮಕಿಗೆ ಕಾರಣ ಆಯಿತು. ಕೇಂದ್ರ ಸರ್ಕಾರ ರೈತ ವಿರೋಧಿ ಅಂತ ಕಿಡಿಕಾರಿದ್ರು. ಸರ್ಕಾರದ ಉತ್ತರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಬಿಜೆಪಿ ಸಭಾತ್ಯಾಗ ಮಾಡಿತು. ಮಧ್ಯಾಹ್ನದ ಬಳಿಕ ಮಹದಾಯಿ ಚರ್ಚೆ ವೇಳೆ ಬಹುತೇಕ ಶಾಸಕರು ಗೈರಾಗಿ ಅಸಡ್ಡೆ ತೋರಿದ್ರು. ಸಿಎಂ ಮಾತನಾಡಿ 3 ರಾಜ್ಯಗಳೊಂದಿಗೆ ಸರ್ಕಾರ ಮಾತುಕತೆಗೆ ಸಿದ್ಧವಾಗಿದೆ. ಪ್ರಧಾನಿ ಮಧ್ಯಪ್ರವೇಶಕ್ಕೆ ಪತ್ರ ಬರೆದ್ರೂ ಪ್ರಯೋಜನ ಆಗಿಲ್ಲ ಅಂತಂದ್ರು. ಕನಿಷ್ಠ 16 ಕೊಡಕ್ಕೆ ಮಾತ್ರ ಕೋಟಿ ಅವರಲ್ಲ, ಸನ್ಮಾನ ಸಭಾಧ್ಯಕ್ಷರೇ ಎಕರೆಗೆ ಬೆಳೆ ಪರಿಹಾರ ಇನ್ನು ಕೂದಲು ಕಸಿಯ ಲೇಸರ್ ಚಿಕಿತ್ಸಾ ಕೇಂದ್ರಗಳು ನೋಂದಣಿ ಆಗದಿರುವ ಬಗ್ಗೆ ಜೆಡಿಎಸ್ ಶಾಸಕ ಕೃಷ್ಣಾರೆಡ್ಡಿ ಪ್ರಸ್ತಾಪ ಮಾಡಿದ್ರು. ಆರೋಗ್ಯ ಸಚಿವರ ಗಮನಕ್ಕೆ ದೂರು ಬಂದರೆ ಕ್ರಮ ಕೈಗೊಳ್ತೀವಿ ಎಂದರು. ಆಗ ಸಿ.ಟಿ. ರವಿ ರಮೇಶ್ ಕುಮಾರ್ ಅವರಿಗೆ ಕೂದಲಿಲ್ಲ ಅಂತ ಕಾಲು ಹೇಳಿದ್ರು. ಸದನದಲ್ಲಿ ಹಾಸ್ಯ ಕೆಲ ಕಾಲ ಮನೆ ಮಾಡಿತು. ರಾಜ್ಯದಲ್ಲಿ ಕೂದಲು ಕಸಿ, ಲೇಸರ್ ಚಿಕಿತ್ಸಾ ಮುಂತಾದ ವೈದ್ಯಕೀಯ ಚಿಕಿತ್ಸೆ ಒದಗಿಸಿದ ಬ್ಯೂಟಿ ಕ್ಲಿನಿಕ್ಗಳ ಕಾರ್ಯನಿರ್ವಹಿಸುವಂತದ್ದು ಎಷ್ಟು ಹಂತಕ್ಕೆ ಸರ್ಕಾರದ ಗಮನಕ್ಕೆ ಬಂದಿದೆ ಅಂದ್ರೆ ಬಂದಿದೆ ಅಂತ ಹೇಳಿದ್ದಾರೆ. ಸರ್ಕಾರ ಗಮನಕ್ಕೆ ಬರದೆ ಇವತ್ತು ಸಾರ್ವಜನಿಕ ಒಂದು ಸುಲಿಗೆ ಕೇಂದ್ರಗಳಾಗಿದ್ದಾವೆ. ಸರ್ಕಾರಕ್ಕೆ ದೂರು ಕೊಟ್ರೆ ಅವ್ರ ಮೇಲೆ ಕ್ರಮ ಜರುಗಿಸ್ಕೊಳ್ತೀವಿ. ಅವ್ರ ಹತ್ರ ಕೂದಲಿದೆ, ನಿಮ್ಮ ಹತ್ರ ಕೂದಲಿಲ್ಲ, ಅವ್ರು ಹೋಗೋ ಅವಶ್ಯಕತೆ ಇಲ್ಲ. ನಮಗೆ ಕೂದಲಿಲ್ಲ ಅಂತ ಹೇಳಿ ಇವರಿಗೆ ಗಡ್ಡಕ್ಕೆ ಕೂದಲು ಬಿಟ್ಟಿದ್ವಿ. ವಿಧಾನ ಪರಿಷತ್ತಿನಲ್ಲಿ ಜಾಹೀರಾತು ಫಲಕ ಮತ್ತು ಇನ್ನಿತರ ಪ್ರಶ್ನೆಗಳ ಪ್ರಸ್ತಾಪ ಆಗಿತ್ತು. ಜೆಡಿಎಸ್ ಶರವಣ ಅವರಿಂದ ಬೆಂಗಳೂರಿನಲ್ಲಿ ಅನಧಿಕೃತ ಜಾಹೀರಾತುಗಳು ಬಿಬಿಎಂಪಿ ವ್ಯಾಪ್ತಿಯಲ್ಲಿ 2622 ಇದೆ ಅಂತ ಒಪ್ಕೊಂಡ್ರು. ಆದರೆ ಅದು ಮುಂದೇನು ಮಾಡ್ತಾರೆ ಅಂತ ಯಾರೂ ಹೇಳಿಲ್ಲ. ಅನಧಿಕೃತ ಜಾಹೀರಾತುಗಳ ಬಗ್ಗೆ ಅದೊಂದು ದೊಡ್ಡ ಸ್ಕ್ಯಾಮ್, ಅದು ಅಷ್ಟೇ ಎಲ್ಲ ಸರ್ಕಾರಗಳಲ್ಲೂ. ಈ ಮಧ್ಯೆ ಅಬ್ಕಿ ಬಾರ್ ಕುಮಾರಸ್ವಾಮಿ ಸರ್ಕಾರ ಅಂದಿದ್ದ ಕುಮಾರಸ್ವಾಮಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯವರು ಹಗಲು ಕನಸು ಅಂತ ತಿರುಗೇಟು ಕೊಟ್ಟರೆ ಬಿಜೆಪಿಯ ಬೇಳೆಕಾಳು ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗತ್ತೆ ಅಂತಂದರು. ಬೆಳಗಾವಿಯಲ್ಲಿ 4ನೇ ದಿನವೂ ಕೂಡ ಪ್ರತಿಭಟನೆಗಳ ಬಿಸಿ ಜೋರಾಗಿತ್ತು. ಭದ್ರಾವತಿಯ ಮೈಸೂರು ಕಾಗದ ಕಾರ್ಖಾನೆ ಪುನರಾರಂಭಕ್ಕೆ ನೂರಾರು ಕಾರ್ಮಿಕರು ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ರು. ಆರ್.ವಿ. ದೇಶಪಾಂಡೆ ಇದನ್ನ ಖಾಸಗಿ ಅವರಿಗೆ ನೀಡೋದಕ್ಕೆ ಹುನ್ನಾರ ನಡೆಸಿದ್ದಾರೆ ಅಂತ ಆರೋಪಿಸಿದ್ರು. ಜಗದೀಶ್ ಶೆಟ್ಟರ್ ಕುಮಾರಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿದ್ರು. ವಿಧಾನಮಂಡಲದಲ್ಲಿ ಈ ವಿಷಯ ಪ್ರಸ್ತಾಪ ಮಾಡ್ತೀನಿ ಎಂದ್ರು. ತದನಂತರ ಸ್ಥಳಕ್ಕೆ ಭೇಟಿ ನೀಡಿದ ದೇಶಪಾಂಡೆ ಅವರಿಗೆ ಕಾರ್ಮಿಕರು ಕಾಲಿಗೆ ಬಿದ್ರು. ಇನ್ನು ಗೌರವಧನ ಅಧಿಸೂಚನೆ ರದ್ದುಪಡಿಸಿ ಅಂಗನವಾಡಿ ಕಾರ್ಯಕರ್ತರಂತೆ ಎಂಆರ್ಡಬ್ಲ್ಯೂ ಹಾಗೂ ವಿಆರ್ಡಬ್ಲ್ಯೂ ನೌಕರರೆಂದು ಪರಿಗಣಿಸಬೇಕು ಅಂತ ವಿಕಲಚೇತನರು ಬೇಡಿಕೆ ಇಟ್ಟರು. ಸಂಗೀತ ಶಿಕ್ಷಕರ ನೇಮಕಾತಿಗೆ ಆಗ್ರಹಿಸಿ ನಿರುದ್ಯೋಗಿ ಸಂಗೀತಗಾರರು ಕೂಡ ಸತ್ಯಾಗ್ರಹ ನಡೆಸಿದ್ರು. ನಮ್ಮ ಪಂಗಡವನ್ನು ಎಸ್ಟಿಗೆ ಸೇರಿಸುವಂತೆ ಮುಸ್ಲಿಂ ಪಂಗಡದ ಚಪ್ಪರಬಂದ ಜನಾಂಗ ಆಗ್ರಹ ಮಾಡಿತು.
ಬರ ಪರಿಹಾರ, ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯದ ಹಲವೆಡೆ ಅನ್ನದಾತರು ಕೆರಳಿ ನಿಂತಿದ್ದರು. ಕಬ್ಬಿನ ಬೆಂಬಲ ಬೆಲೆ ಹಾಗೂ ಬಾಕಿ ವಾಪಸ್ಗೆ ಆಗ್ರಹಿಸಿ ಬಾಗಲಕೋಟೆ ಬಂದ್ಗೆ ರೈತ ಸಂಘ ಹಾಗೂ ಹಸಿರು ಸೇನೆ ಎಲ್ಲ ಕರೆ ಕೊಟ್ಟಿತ್ತು. ಅದನ್ನು ಹತ್ತಿಕ್ಕಲು ಪೊಲೀಸರು ಪ್ರಯತ್ನಿಸಿದ್ರು. ವಾಕ್ಸಮರ ನಡೆಯಿತು. 215 ಜನರನ್ನು ಅರೆಸ್ಟ್ ಮಾಡಿದ್ರು. ಈ ಮಧ್ಯೆ ದಾವಣಗೆರೆಯಲ್ಲಿ ಹೈವೇ ಹಾಗೂ ರಾಮನಗರದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದ ಕಾರಣ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿತ್ತು. ಶಿವಮೊಗ್ಗ, ಹಾಸನದಲ್ಲೂ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿದ ವರದಿಗಳು ಬಂದಿವೆ. ಈ ಮಧ್ಯೆ ಸರ್ಕಾರ 1 ಟನ್ ಕಬ್ಬಿಗೆ ಹೆಚ್ಚುವರಿಯಾಗಿ 300 ರೂಪಾಯಿ ಬೆಂಬಲ ನೀಡಿದೆ. ಇದರಿಂದ ಕಬ್ಬಿನ ಬೆಲೆ 3600 ರೂಪಾಯಿ ಆಗಿದೆ. ಹಳೆ ಬಾಕಿನೇ ಇನ್ನೂ ಕೊಡಿಸಿಲ್ಲ. ರಾಜ್ಯದಲ್ಲಿ ಭಾರೀ ಚರ್ಚೆ, ಪ್ರತಿಭಟನೆಗೆ ಕಾರಣವಾಗಿದ್ದ IAS ಅಧಿಕಾರಿ DK ರವಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು CBI ಸರ್ಕಾರಕ್ಕೆ ರಿಪೋರ್ಟ್ ಸಲ್ಲಿಸಿದೆ. ಈ ಮೂಲಕ ಕೇಸ್ ಕ್ಲೋಸ್ ಮಾಡ್ತಾ ಇದೆ. ಬೆಂಗಳೂರು ದಕ್ಷಿಣ ಅಸಿಸ್ಟೆಂಟ್ ಕಮಿಷನರ್ ನಟೇಶ್ ಕಚೇರಿಗೆ AC ಕಚೇರಿಗೆ ವರದಿಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿ ಚಕ್ರವರ್ತಿ ನೇತೃತ್ವದ ತಂಡ ಸುಮಾರು 60 ಪುಟಗಳ ಒಂದು ವರದಿಯನ್ನು ಕೊಟ್ಟಿದೆ. ಅದರಲ್ಲಿ ವೈಯಕ್ತಿಕ ಕಾರಣಗಳಿಂದ ಈ ಆತ್ಮಹತ್ಯೆ ಆಗಿದೆ ಅಂತ ಹೇಳಿದೆ. ನಿಗೂಢ ಸಾವಿನ ಬಗ್ಗೆ ತನಿಖೆ ಕೈಗೊಂಡಿದ್ದ CBI ಸುಮಾರು 20 ತಿಂಗಳ ಬಳಿಕ ಈ ವರದಿಯನ್ನು ಸಲ್ಲಿಸಿದೆ. ಇದಕ್ಕೆ ಸಹಜವಾಗಿ ಎಲ್ಲ ನಾಯಕರುಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡೋಣ. ಏನಂತ ನಾನೇನ್ ಮಾಡ್ಲಿ? ಬಿಜೆಪಿಯವರು ಯಾವಾಗಲೂ ಸುಳ್ಳು ಆರೋಪಗಳನ್ನೇ ಮಾಡೋದು. ಈಗ ಗೊತ್ತಾಗಿದೆಯಲ್ಲ, ಸತ್ಯ ಗೊತ್ತಾಗಿದೆಯಲ್ಲ. CBI ತನಿಖೆ ರಿಪೋರ್ಟು ಬರಲಿ ಅಂತಿದ್ದು, ಅವ್ರು ಫಸ್ಟು CIDಯವ್ರು ಏನು ಕೊಟ್ಟರು, CBIನವರು ಅದೇ ಕೊಡೋಕ್ಕೆ CBI ಬರಲಿ, CBIನವ್ರು ಮಾಡಲಿ ಅಂತಿದ್ದು. ಈಗ CBIನವರು ಅದೇ ಕೊಟ್ರಲ್ಲ, CIDಯವರು ಲಂಚನ್ ನುಂಗಿ ಅವ್ರು ಮಾತಾಡ್ತಿದ್ದ ಪ್ರಕಾರನೇ CBIನವರು ಕೊಟ್ಬಿಟ್ರಲ್ಲ. ಅದ್ರ ಬಗ್ಗೆ ಈಗ ಏನೂ ಇಲ್ದಂತೆ ಮಾಡಿಬಿಟ್ರಲ್ಲ. ನಮಗೆ CBIನವ್ರೂ CIDಯವ್ರ ಜೊತೆಗೆ ಸೇರ್ಕೊಬಿಟ್ರಲ್ಲ. ಸಾವಿನ ದವಡೆಯಿಂದ ಪಾರಾದ ಕಾಡಾನೆ ಸಿದ್ಧ ಈಗ ಚೇತರಿಸಿಕೊಂಡಿದ್ದಾನೆ. ಮತ್ತಷ್ಟು ಚೇತರಿಕೆ ಕಂಡಿದೆ. ಚಿಕಿತ್ಸೆ ಪಡೆಯುತ್ತಿರುವಂತಹ ಸಿದ್ಧನ ಜೀರ್ಣ ಶಕ್ತಿ ಜಾಸ್ತಿ ಆಗಿದೆ. 200 kgಯಷ್ಟು ಆಹಾರ ತಿಂತಿದ್ದಾನೆ. 150 ಲೀಟರ್ ನೀರನ್ನ ಕುಡಿದಿದ್ದಾನೆ. ಇನ್ನು ರಾಜ್ಯದ ಇತರೆಡೆಯಿಂದಲೂ ಕೂಡ ವನ್ಯಜೀವಿಗಳು ಗ್ರಾಮಕ್ಕೆ ಪ್ರತ್ಯಕ್ಷವಾದ ವರದಿಯಾಗಿದೆ. ಮಂಗಳೂರಲ್ಲಿ, ಮಂಡ್ಯದ KRಪೇಟೆಯಲ್ಲಿ ಚಿರತೆ ಮರಿಗಳು ಕಂಡ್ರೆ, ಹಾಸನ ಮತ್ತು ಕೋಲಾರದಲ್ಲಿ ಕಾಡಾನೆಗಳು ಗ್ರಾಮಕ್ಕೆ ಬಂದು ಬೆಳೆ ನಾಶ ಮಾಡಿವೆ. ನಿನ್ನೆ ಈ ಪ್ರಶ್ನೆಗಳನ್ನು ನಾವು ತೋರಿಸ್ತಾ ಇದ್ವಿ. ಭಾರತದಲ್ಲಿ ಕಪ್ಪು ಹಣ ಇದೆ ಅಂತ ನಿಮ್ಗೆ ಅನಿಸತ್ತಾ ಅಂದ್ರೆ ಹೌದು ಅಂತಾರೆ 98. ಆಬ್ವಿಯಸ್ಲಿ ಇಲ್ಲ ಅನ್ನಕ್ಕಾಗಲ್ಲ ಯಾರುವೆ. ಮಾರಕ ಭ್ರಷ್ಟಾಚಾರ ಇಲ್ಲ ಅಂದಿರೋ 2% ಮಹಾಮಹಿಮರನ್ನ, ಪುಣ್ಯಾತ್ಮರನ್ನ, ಅದು ಎಂತಹ ಶ್ರೇಷ್ಠ ವ್ಯಕ್ತಿಗಳಿರಬೇಕು, ಅವರನ್ನ ನಾನು ಭೇಟಿ ಮಾಡಬೇಕು ಅನಿಸ್ತಿದೆ ಸಿಕ್ಕಿದ್ರೆ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋ ಬನ್ನಿ.